नमो भगवते वासुदेवाय। ओम नमो भगवते वासुदेवाय। ओम नमो भगवते वासुदेवाय। ओम सुरभ्ये नमः। ओम सुरभ्ये नमः। ओम सुरभ्ये नमः। मूकं करोति वाचालं पङ्गुं लङ्घायते गिरिं यत्कृपातमहं वन्दे श्रीगुरुं दीनतारिणं श्रीचैतन्यमीश्वरं परमानन्दमाधवम्। नमो विष्णुपादाय कृष्णप्रेष्ठाय भक्तराज स्वामिने नामिने नमस्ते भगवन् सेवायां सदा निरतात्मने विवादौ प्रभुपादार्थौ वर्णाश्रम ಹರೇ ಕೃಷ್ಣ ಎಲ್ರಿಗೂ. ಆ, ಇವತ್ತಿನ ಶ್ಲೋಕ ಹರೇ ಸಂಖ್ಯೆ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಹರೇ ಕೃಷ್ಣ. ಇವತ್ತಿನ ಶ್ಲೋಕ ಸಂಖ್ಯೆ 14. 14 ಅಧ್ಯಾಯ 7. ನಿನ್ನೆಯ ಕ್ಲಾಸಲ್ಲಿ 2 ಶ್ಲೋಕ ಡಿಸ್ಕಷನ್ ಮಾಡಿದ್ದೇವೆ. ಅದರ ಮುಂದುವರಿದ ಭಾಗ ಇದು. ಅಂದ್ರೆ ಹೇಗೆ ಭಗವಂತನದ ಅಧೀನದಲ್ಲಿರುವಂತಹ ಈ 3 ಗಣಗಳು ಹೇಗೆ ನಮ್ಮನ್ನ ಬಂಧನದಲ್ಲಿ ಇಟ್ಟಿವೆ ಅಂತ ಹೇಳೋದ್ರ ಬಗ್ಗೆ ಚರ್ಚೆ. ಇನ್ನು ಮುಂದೆ ಹೋಗ್ತಾ ಇನ್ನು ಚೆನ್ನಾಗಿ ಇದನ್ನ ಅರ್ಥ ಮಾಡ್ಕೊಳ್ಳೋಣ. ಈ 14ನೇ ಶ್ಲೋಕ ತುಂಬಾ ಇಂಪಾರ್ಟೆಂಟ್ ಶ್ಲೋಕ. ಓದ್ತೀನಿ. ದೈವೀ ಹೇಷಾ ಗುಣಮಯೀ ಮಮ ಮಾಯಾ ದುರತ್ಯಯ ಮಾಂ ಏವ ಯೇ ಪ್ರಪದ್ಯಂತೆ ಮಾಯಾಂ ಏತಾಂ ತರಂತಿ ತೇ. ದೈವೀ ಹೇಷಾ ಗುಣಮಯೀ ಮಮ ಮಾಯಾ ದುರತ್ಯಯ ಮಾಮೇವ ಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿ ತೇ. ದೈವೀ ಹೇಷಾ ಗುಣಮಯೀ ಮಮ ಮಾಯಾ ದುರತ್ಯಯ ಮಾಮೇವ ಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿ ತೇ. ದೈವಿ ದಿವ್ಯವಾದ, ಹಿ ನಿಶ್ಚಯವಾಗಿಯೂ, ಏಷಾ ಈ, ಗುಣಮಯಿ ಭೌತಿಕ ಪ್ರಕೃತಿಯ 3 ಗುಣಗಳಿಂದ ಕೂಡಿರುವ, ಮಮ ನನ್ನ, ಮಾಯಾ ಶಕ್ತಿಯು, ದುರತ್ಯಯ ಮೀರಲು ಬಹಳ ಕಷ್ಟಕರವಾದದ್ದು, ಮಾಂ ನನಗೆ, ಏವ ಖಂಡಿತವಾಗಿಯೂ, ಏ ಯಾರು, ಪ್ರಪದ್ಯಂತೆ ಶರಣಾಗುತ್ತಾರೋ, ಶರಣಾಗತರಾಗುತ್ತಾರೋ, ಮಾಯಾಂ ಏತಾಂ ಈ ಮಾಯಾಶಕ್ತಿಯನ್ನು, ತರಂತಿ ದಾಟುತ್ತಾರೆ, ತೇ ಅವರು, ಯಾರು ಭಗವಂತನಿಗೆ ಶರಣಾಗಿದ್ದಾರೆ ಅವರು ಈ ಮಾಯಾಶಕ್ತಿಯನ್ನು ದಾಟಬಹುದು. ಬೇರೆ ಯಾರಿಂದಲೂ ಸಾಧ್ಯ ಇಲ್ಲ. ಅಂದ್ರೆ ಸಾಧ್ಯವೇ ಇಲ್ಲದ ಮಾತು ಭಗವಂತನ ಕೃಪೆಯಿಂದ ಮಾತ್ರ ಸಾಧ್ಯ ಅಂತ. ಸಾಧ್ಯವೇ ಇಲ್ಲದ ಮಾತು ಭಗವಂತನ ಕೃಪೆಯಿಂದ ಮಾತ್ರ ಸಾಧ್ಯ ಅಂತ. ತುಂಬಾ ಇಂಪಾರ್ಟೆಂಟ್. ಇದೊಂದು ಅರ್ಥ ಆದ್ರೆ ನಮಗೆ ಭಗವಂತನಲ್ಲಿ ಸಂಪೂರ್ಣವಾಗಿ ಶರಣಾಗ್ಲಿಕ್ಕೆ ಸಾಧ್ಯ. ಇಲ್ಲದ್ರೆ ಶರಣಾಗ್ಲಿಕ್ಕೆ ಇಲ್ಲ. ಯಾಕೆ ನಾನೇ ಕಂಟ್ರೋಲ್ ಮಾಡ್ತೇನೆ ಅಂತ ಹೇಳೋ ಮನಸ್ಸು. ಅನುವಾದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಐಹಿಕ ಪ್ರಕೃತಿಯ ತ್ರಿಗುಣಗಳಿಂದ ಆದ ಈ ನನ್ನ ದೈವೀ ಶಕ್ತಿಯನ್ನು ಮೀರುವುದು ಬಹಳ ಕಷ್ಟ. ನೋಡಿ, ಇಲ್ಲಿ ಭಗವಂತ ಈ ಶಕ್ತಿ ಕೂಡ ದೈವಿ ಶಕ್ತಿಯೇ. ಯಾವುದು ಮಾಯಾಶಕ್ತಿ ಕೂಡ ದೈವಿ ಶಕ್ತಿಯೇ. ಮಾಯಾಶಕ್ತಿ ಜಡ ಆದರೂ ಕೂಡ ಮಾಯೆಯನ್ನ ಕಂಟ್ರೋಲ್ ಮಾಡುವವರು ಭಗವಂತ. ಆ ರೀತಿಯಲ್ಲಿ ಭಗವಂತನ ಎಲ್ಲ ಶಕ್ತಿಗಳು ದಿವ್ಯವೇ, ದೈವಿ ಶಕ್ತಿಯೇ. ಭಗವಂತನ ಎಲ್ಲ ಶಕ್ತಿಗಳು. ಆದರೆ ನನಗೆ ಶರಣಾಗತರಾದವರು ಸುಲಭವಾಗಿ ಅದನ್ನು ದಾಟಿ ಹೋಗಬಲ್ಲರು. ತುಂಬಾ ಸುಲಭ ಅರ್ಥ ಮಾಡ್ಕೊಳ್ಳಿಕ್ಕೆ ಇದನ್ನ. ಅಷ್ಟೇನು ಕಷ್ಟ ಇಲ್ಲ. ಓದುವಾಗ ಅರ್ಥ ಆಗ್ತದೆ. ಓಕೆ, ಭಗವಂತನಿಂದ ಬಂದಂತಹ ಭಗವಂತನ ಶಕ್ತಿ ಮಾಯಾಶಕ್ತಿ, ಅದನ್ನ ಮೀರುವುದು ನಮಗೆ ಸಾಧ್ಯ ಇಲ್ಲ. ಆದ್ರೆ ಭಗವಂತನಿಗೆ ಶರಣಾಗತಿ ಆದ್ರೆ, ಶರಣ ನಾವು ಹೊಂದಿದ್ರೆ ಅದನ್ನು ದಾಟಬಹುದು ಅಂತ ಹೇಳಿ ಅರ್ಥ ಆಗತ್ತೆ. ಭಾವಾರ್ಥ: ದೇವೋತ್ತಮ ಪರಮ ಪುರುಷನಿಗೆ ಅಸಂಖ್ಯಾತ ಶಕ್ತಿಗಳಿವೆ. ಈ ಶಕ್ತಿಗಳೆಲ್ಲವೂ ದೈವಿಕವಾದವು. ಯಾವುದು ಅಸಂಖ್ಯಾತ ಶಕ್ತಿಗಳಲ್ಲಿ ಒಂದೆರಡು ಹೆಸರು ಹೇಳ್ಬೋದು ಯಾರಿಗಾದ್ರೂ? ಏನಾಯ್ತು? ಯಾರಾದ್ರೂ ಹೇಳ್ತೀರಾ? ಒಂದು ಶಕ್ತಿ ಹೆಸರು. ಮಾಯೆ, ಮಾಯೆ, ಪ್ರಕೃತಿ. ಮಾಯೆ ಪ್ರಕೃತಿ ಎರಡು ಒಂದೇ ಆಯ್ತು. ಜೀವ, ಅಂತರಂಗದಲ್ಲಿ ಇನ್ನು ವಿಧ ವಿಧವಾದ ಅಂತರಂಗ ಶಕ್ತಿಗಳು. ಆಯ್ತು, ಮುಂದೆ ಹೋಗ್ತೀನಿ. ಈ ಶಕ್ತಿಗಳೆಲ್ಲವೂ ದೈವಿಕವಾದವು.
ಜೀವಿಗಳು ಭಗವಂತನ ಭಾಗವಾದುದರಿಂದ ಅವು ದೈವಿಕವೇ. ಇಲ್ಲೇ ಬಂತು. ಆದರೂ ಐಹಿಕ ಶಕ್ತಿಯ ಸಂಪರ್ಕದಿಂದ ಅವುಗಳ ಮೂಲ ಶ್ರೇಷ್ಠ ಶಕ್ತಿಯು ಮುಚ್ಚಿ ಹೋಗುತ್ತದೆ. ಅರ್ಥ ಆಗ್ತಾ ಇದೆಯಲ್ಲ? ಇದು ಸುಲಭ ಅರ್ಥ ಆಗ್ತಾ ಉಂಟು. ಭಗವಂತನ ಶಕ್ತಿಯಾದ ಜೀವರಾಶಿಗಳು ಐಹಿಕ ಶಕ್ತಿಯ ಸಂಪರ್ಕದಿಂದ, ಅಂದ್ರೆ ಮಾಯೆಯ ಸಂಪರ್ಕದಿಂದ ಅದರ ಮೂಲ ಶ್ರೇಷ್ಠ ಶಕ್ತಿ ಮರ್ತು ಹೋಗ್ತದೆ, ಅದಕ್ಕೆ ಮುಚ್ಚಿ ಹೋಗ್ತದೆ. ಐಹಿಕ ಶಕ್ತಿಯು ಹೀಗೆ ತನ್ನನ್ನು ಮುಸುಕು ಇರುವುದರಿಂದ ಅದರ ಪ್ರಭಾವದಿಂದ ತಪ್ಪಿಸಿಕೊಳ್ಳಲು ಜೀವಿಗೆ ಸಾಧ್ಯವೇ ಆಗುವುದಿಲ್ಲ. ಒಬ್ಬ ವ್ಯಕ್ತಿಗೆ ಅದರಿಂದ ಹೊರಗೆ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಈಗ ಒಂದು ಉದಾಹರಣೆ ಯಾವುದೋ ಒಂದು ಮಹಾರಾಜರು ಕೊಡ್ತಾ ಇದ್ರು, ಹಿಂದೆ ಕೇಳಿದ ನೆನಪು. ಈಗ ನಾವು ನಾಯಿ ಸಾಕಿದವರಿಗೆ ಗೊತ್ತಿದೆ. ಯಾರಾದರೂ ಮನೆಯಲ್ಲಿ ನಾಯಿ ಸಿಕ್ಕಿದರೆ ಗೊತ್ತಿದೆ ಅವರಿಗೆ. ಯಾರಾದ್ರೂ ಬಂದ್ರೆ ನಾಯಿ ಬೊಗಳ್ತದೆ. ಯಜಮಾನ ಬೊಗಳ್ಬೇಡ ಅಂತ ಹೇಳಿದ್ರೆ ಮಾತ್ರ ಅದು ನಿಲ್ಲಿಸ್ತದೆ. ಇಲ್ಲದ್ರೆ ಅದು ಬೊಗಳ್ತಾನೆ ಇರ್ತದೆ, ಅಲ್ಲ ಕಚ್ಚಲಿಕ್ಕೆ ಪ್ರಯತ್ನ ಪಡ್ತದೆ, ಓಡಿಸ್ಲಿಕ್ಕೆ ಪ್ರಯತ್ನ ಪಡ್ತದೆ, ಹೀಗೆಲ್ಲ ಮಾಡ್ತಾ ಇರ್ತದೆ ನಾಯಿ. ಆದರೆ ಯಾವಾಗ ಯಜಮಾನ ಅದಕ್ಕೆ ಇಂಟರ್ಫಿಯರ್ ಆಗಿ ಹೇಳ್ತಾನೋ, ಸುಮ್ನೆ ಇರು ಅಂತ ಹೇಳ್ತಾನೋ, ಆಗ ಆ ನಾಯಿ ಸುಮ್ಮನೆ ಇರ್ತದೆ. ಈ ಉದಾಹರಣೆಯಿಂದ ಏನ್ ಅರ್ಥ ಆಗ್ಬಹುದು ಅಂತ ಹೇಳಿದ್ರೆ, ಭಗವಂತನ ಶಕ್ತಿಯನ್ನ ಭಗವಂತನೇ ಕಂಟ್ರೋಲ್ ಮಾಡಬೇಕು. ನಾವು ಅಂದ್ರೆ ಮನೆಗೆ ಹೋದವರು, ಯಾವುದೋ ಒಂದು ಗೆಸ್ಟ್ ಆಗಿ ಅವರ ಮನೆಗೆ ಹೋದವರು ಆ ನಾಯಿಯನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ, ಸಾಧ್ಯವೇ ಇಲ್ಲ. ಎನಿಹಾವ್, ನಾವು ಭಕ್ತರ ನಾಯಿ ಸಾಕ್ಲೇಬಾರದು. ಯಾರಿಗಾದ್ರೂ ಗೊತ್ತಾ ಯಾಕೆ ಸಾಕಬಾರದು ಅಂತ ಹೇಳಿ? ಅದು ಸ್ಪೆಸಿಫಿಕಲಿ ಸಿಟಿಯಲ್ಲಿ ಸಾಧ್ಯವೇ ಇಲ್ಲ. ಹೇಳಿ ರವಿಕಲಾ ಮಾತಾಡಿ. ಯಾವುದೇ ಪ್ರಾಣಿಯನ್ನು ಸಾಕಿದ್ರೆ ನೆಕ್ಸ್ಟ್ ಜನ್ಮದಲ್ಲಿ ಅದೇ ಆಗಲು ಚಾನ್ಸ್ ಇದೆ. ನಾವೀಗ ಹಾಗೆ ಅಲ್ಲ, ಮತ್ತೆ ಹಾಗಿಲ್ಲ. ಅದು ನೀವು ಜಡಭರತನ ಜಿಂಕೆ ಇದೆ ಹೇಳು. ಜಡಭರತನ ಉದಾಹರಣೆ ಹೇಳ್ತಾ ಇದ್ದೀರಿ ನೀವು. ಇಲ್ಲ, ಹಾಗಿಲ್ಲ. ಮತ್ತೆ ಗೃಹಸ್ಥ ಎಲ್ಲ ಪ್ರಾಣಿಗಳನ್ನ ಆರೈಕೆ ಮಾಡಬೇಕು, ಆದ್ರೆ ನಾಯಿ ಯಾಕೆ ಸಾಕಬಾರದು? ಕಟ್ಟಿ ಹಾಕಿ ಸಾಕೋದ್ರಿಂದ ಬಿಟ್ಟು ಸಾಕ್ಬೇಕು. ಪ್ರಾಣಿಗಳಿಗೆ ಬಿಟ್ಟೇ ಇರ್ಬೇಕು. ಅದಕ್ಕೆ ಸ್ವತಂತ್ರವಾಗಿ ಬಿಡ್ಬೇಕು, ಸ್ವತಂತ್ರವಾಗಿ ಬಿಡ್ಬೇಕು. ನಾವು ಕಟ್ಟಾಕ್ತಿವಲ್ಲ, ಸಿಟಿಯಲ್ಲಿ ಕಟ್ಟಾಕ್ತಾರಲ್ಲ, ಅದಕ್ಕೆ ಅದು ಕಟ್ಟಿ ಹಾಕಬಾರದು ಅಂತೇನಿಲ್ಲ. ಆದ್ರೆ ನೀವು ಹೇಳಿದಾಗೆ ಸ್ವಾತಂತ್ರ್ಯ ಅಂತೂ ಬೇಕೇ ಬೇಕು. ಸಿಟಿಯಲ್ಲಿ ಸ್ವಾತಂತ್ರ್ಯ ಇರ್ತಿಲ್ಲ. ಇಲ್ಲ, ಇನ್ನು ಏನಾದ್ರೂ ಹೇಳಿ. ಬೆಕ್ಕು ನಾಯಿ ಅದೇ ಅದ ಸಂಸಾರ. ಅದರ ನಾಯಿ ಜೊತೆ ಕಲ್ತು ಬೆರೆತ್ರೇನೆ ಹಾಗೆ ಅಲ್ಲ. ಯಾಕೆ ಬೇರೆ ಹರೇ ಕೃಷ್ಣ ಪ್ರಭು. ಇದು ಈಗ ಹಸು, ನಾಯಿ, ಬೆಕ್ಕು, ಈಗ ಹಸು ಇದು ಮೇಲ್ಮಟ್ಟ ಚೇತನವಿರುವ ಪ್ರಾಣಿ. ಇದು ನಾಯಿ, ಬೆಕ್ಕು ಎಲ್ಲ ಕೆಳಮಟ್ಟದ ಚೇತನ ಪ್ರಾಣಿ. ಅದಕ್ಕೋಸ್ಕರ ಅದು ಸಾಕ್ಬಾರ್ದು. ಅದು ಒಳಗೆ ಬಿಡಬಾರ್ದು. ಅದು ಒಳಗೆ ಬಂದ್ರು ದೇವಸ್ಥಾನದಲ್ಲಿ ಎಲ್ಲ ಸಂಪ್ರೋಕ್ಷಣೆ ಮಾಡ್ತೇವೆ. ಹೀಗೆಲ್ಲ ಗೊತ್ತಿದೆ ಚಿಕ್ಕದಿಂದ ನಮ್ಗೆ. ವೆಂಕಟರಾಮ ದೇವಸ್ಥಾನದಲ್ಲಿ ನಾಯಿ ಬಂದ್ರೆ ಮತ್ತೆ ಪೂರ್ಣ ಶುದ್ಧಿ ಆಗ್ಬೇಕು ಒಳಗಡೆ ದೇವಸ್ಥಾನದಲ್ಲಿ. ಅದಕ್ಕೋಸ್ಕರ ಒಬ್ಳು ಕಾಯ್ಲಿಕ್ಕೆ ಕೂತ್ಕೊಳ್ತಾರೆ ನಮ್ಮ ಊರಿನಲ್ಲೆಲ್ಲ, ನಾಯಿ ಬಾರ್ದ ಹಾಗೆ. ಕರೆಕ್ಟ್. ನಾಯಿ ಮನೆಯ ಒಳಗೆ ನಾಯಿ ನಿಷಿದ್ಧ, ಬೆಕ್ಕು ಕೂಡ ಆದಷ್ಟು ನಿಷಿದ್ಧ ಒಳಗೆ. ಹಾಗೇಳಿ ಬೆಕ್ಕನ್ನು ನಿಷಿದ್ಧ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇದೆಲ್ಲ ಹಳ್ಳಿಗಳಲ್ಲಿ ಓಕೆ. ಹಳ್ಳಿಗಳಲ್ಲಿ ಕೂಡ ದೇವರು ಇಡುವಂತಹ ಜಾಗಕ್ಕಂತೂ ಬರಬಾರ್ದು. ಅಡಿಗೆ ಕೋಣೆ ಮತ್ತು ದೇವರ ಕೋಣೆಗೆ ಬರಬಾರ್ದು. ಆದ್ರೆ ಹಳ್ಳಿಗಳಲ್ಲಿ ಬೇಕೇ ಬೇಕು. ಯಾಕೆ ಬೇಕು ಅಂತ ಹೇಳಿದ್ರೆ, ಈಗ ಇಲಿ ಹಿಡಿಬೇಕಿದ್ರೆ ಇದು ಬೇಕೇ ಬೇಕು. ಯಾವುದು? ಬೆಕ್ಕು ಬೇಕೇ ಬೇಕು. ಈ ರೀತಿಯಲ್ಲಿ ನಾಯಿ ಪ್ರೊಟೆಕ್ಷನ್ಗೆ ಬೇಕೇ ಬೇಕು. ನಾಯಿ ಸಾಕಬಾರ್ದು ಅಥವಾ ಬೆಕ್ಕು ಸಾಕಬಾರ್ದು ಅಂತ ಭಕ್ತರಿಗೆ ಸ್ಪೆಸಿಫಿಕ್ ಆಗಿ ಸಿಟಿಯಲ್ಲಿ ಯಾಕೆಂತ ಹೇಳಿದ್ರೆ ಅದು ಇರುದೇ ಒಳಗಿದ್ರೆ ಏನ್ ಮಾಡ್ತದೆ? ಭಗವಂತನಿಗೆ ಮಾಡಿದಂತಹ ಭೋಗವನ್ನ ಅದು ಆಸೆ ಪಡ್ತದೆ, ನೋಡ್ತದೆ, ನೆಕ್ಕುತ್ತದೆ, ಏನೋ ಮಾಡ್ತದೆ. ಆಗ ಅದು ಹೇಗೆ ಭೋಗ ಆಗ್ತದೆ? ಭೋಗ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ಅದು ಸಾಧ್ಯವೇ ಇಲ್ಲದ ಮಾತು. ಕಾಂಪ್ರಮೈಸ್ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗೆ ಅಂತೇಳಿ ನಾಯಿಯನ್ನು ಬರೀ ಹಿಂದೆ ಹೊರಗೆ ಕಟ್ಟಿದ್ರೆ ಏನು? ಅದಕ್ಕೆ ಶಿಕ್ಷೆ ತಾನೆ. ಫಸ್ಟ್ ಆಫ್ ಆಲ್ ಸಿಟಿಯಲ್ಲಿ ಇರುವುದು ಸ್ವಲ್ಪ ಜಾಗ, ಅದರಲ್ಲಿ ಅದಕ್ಕೆ ಶಿಕ್ಷೆ ಕೊಟ್ಟಾಗೆ ಆಗ್ತದೆ. ಬೇರೆ ಯಾವುದೇ ಪ್ರಾಣಿಗಳಿಗೆ ಆಗ. ಅದ ಕಾರಣ ಅದಕ್ಕೆ ಫ್ರೀ ಬಿಡಬೇಕಿದ್ರೆ 1 ಎಕರೆ 2 ಎಕರೆ ಭೂಮಿ ಬೇಕು. ಆಗ ಅದು ಓಡಾಡಿಕೊಂಡು ಖುಷಿಯಲ್ಲಿ ಇರ್ತದೆ. ಇದು
ನಮಗೆ ಮಲಗಲಿಕ್ಕೆ ಜಾಗ ಇಲ್ಲದಂತದಲ್ಲಿ ಅದನ್ನು ಕರ್ಕೊಂಡು ಬಂದು ಮಲಗಿಸುದು ಎಷ್ಟು ಶ್ರೇಷ್ಠ ಅಂತ ಹೇಳುದು ಆಶ್ಚರ್ಯದ ವಿಷಯ. ಅದನ್ನು ಪ್ರೊಟೆಕ್ಷನ್ ಅಂತ ಹೇಳೋಕ್ಕಿಂತ ಅದನ್ನು ಟಾರ್ಚರ್ ಕೊಡುದೇ ನಾವು ಆಕ್ಚುಲಿ. ಎನಿಹೌ, ನಾನು ಅದರ ಬಗ್ಗೆ ಯಾರಾದ್ರೂ ಸಾಕ್ತಾ ಇದ್ರೆ ದಯವಿಟ್ಟು ಕ್ಷಮಿಸಿ, ಈ ವಿಚಾರ ಬಂತು ಆದ ಕಾರಣ ಹೇಳಿದ್ದೇನೆ. ಹಳ್ಳಿಗಳಿಗೆ ಸೂಕ್ತ, ಆದರೆ ಸಿಟಿಗಳಿಗೆ ಸೂಕ್ತ ಅಲ್ಲ. ಈಗ ಹಳ್ಳಿಗಳಲ್ಲಿ ನಾಯಿ ಸಾಕಿದ ರೀತಿಯಲ್ಲೇ ಹಸುಗಳನ್ನು ಯಾರಾದ್ರೂ ಸಾಕ್ಲಿಕ್ಕೆ ಸಾಧ್ಯವೋ? ಇಲ್ಲ, ಸಾಧ್ಯ ಇಲ್ಲ. ಯಾರೋ ಇಬ್ರು ಮಾಡ್ತಾ ಇರಬಹುದು, ಅದು ಜಸ್ಟ್ ಒಂದು ಫೇಮಿಗೆ ಅಷ್ಟೇ. ನಿಜವಾಗಿ ಮಾಡೋದು ಕಷ್ಟ. ಸಿಟಿಗಳಲ್ಲಿ ಮಾಡಿದ್ರು ಅದು ಟಾರ್ಚರ್ ಕೊಡುವುದಷ್ಟೇ, ಹಾಲಿಗೋಸ್ಕರ ಟಾರ್ಚರ್ ಕೊಟ್ಟು ಮಾಡ್ತಾರೆ. ಎನಿಹೌ, ದ ಸಬ್ಜೆಕ್ಟ್ ಈಸ್ ವೆರಿ ಸಿಂಪಲ್. ನಮ್ಮ ಕತೆ ಅಲ್ಲಿ ಆ ಕತೆಗೂ ಇದಕ್ಕೂ ಸಂಬಂಧ ಇಲ್ಲ. ಆದ್ರೆ ಇದು ವಿಚಾರ, ನಾಯಿ ಅಂತ ಹೇಳೋ ವಿಚಾರ ಬಂದ ಕಾರಣ ನಮ್ಮ ಶುದ್ಧತೆಗೋಸ್ಕರ, ನಮ್ಮ ಆಧ್ಯಾತ್ಮಿಕ ಬೆಳವಣಿಗೆಗೋಸ್ಕರ ಇದನ್ನು ಮಾತಾಡಿದ್ದಷ್ಟೇ ವಿನಃ ಬೇರೆ ಏನು ಉದ್ದೇಶ ಇರಲಿಲ್ಲ. ಮುಂದೆ ಹೋಗ್ತಾ ಇದ್ದೀನಿ. ಆ ರೀತಿಯಲ್ಲಿ ಮಾಯೆಯಿಂದ ತಪ್ಪಿಸಿಕೊಳ್ಳಿಕ್ಕೆ ಮಾಯೆಯ ವಾರಸುದಾರ ಯಾರು, ಮಾಯೆಯ ಅಧಿಪತಿ ಯಾರು, ಅವರ ಹತ್ರ ಮೊರೆ ಹೋಗ್ಬೇಕು. ಅಂದ್ರೆ ಓನರ್ ಅಲ್ಲಿ ಕೇಳ್ಬೇಕು, ಪ್ಲೀಸ್ ಪ್ಲೀಸ್ ಹೆಲ್ಪ್ ಮಾಡಿ ಅಂತ ಹೇಳಿ. ಆಗ ಅವರೇ ಸುಮ್ನಿರಾ ಅಂತ ನಾಯಿಗೆ ಹೇಳ್ತಾರೆ. ಅದೇ ತರ ಸಿಂಪಲ್ ವಿಷಯ, ಆದ್ರೆ ಸಿಂಪಲ್ ಅಲ್ಲ. ಸಿಂಪಲ್ ವಿಷಯ ಸಿಂಪಲ್ ಅಲ್ಲ. ಯಾಕೆ ಅಂತ ಹೇಳಿದ್ರೆ ನಿನ್ನೆ ನಮಗೆ ಅರ್ಥ ಆಗಿದೆ ಯಾಕೆ ಸಿಂಪಲ್ ಅಲ್ಲ ಅಂತ ಹೇಳಿದ್ರೆ, ಎಷ್ಟೋ ಜನ್ಮಾಂತರದಿಂದ ನಮಗೆ ಈ ಒಂದು ಡಿಸೈರ್ ಅಂತ ಇದೆ, ಕಾಮ ಅಂತ ಇದೆ. ಆ ಕಾಮ ಅಂತ ಹೇಳುದೇ ಮೂಲ ಈ 3 ಗುಣಗಳ ಕೆಳಗಡೆ ಸಿಕ್ಕಾಕೊಳ್ಳುವಂಥದ್ದು. ಕಾಮ ಇಲ್ಲ ಇದ್ರೆ ಸಿಕ್ಕಾಕೊಳ್ತಾ ಇರ್ಲಿಲ್ಲ ನಾವು. ಆ ಕಾಮನೆಗಳು ಸತ್ವರೂಪವಾಗಿರ್ಬೋದು, ತಮೋ ರೂಪವಾಗಿರ್ಬೋದು, ರಜೋ ರೂಪವಾಗಿರ್ಬೋದು. ಆ ಕಾಮನೆಗಳು ಇರುವ ಕಾರಣವೇ, ಆ ಕಾಮನೆಗಳು ಯಾಕೆ ಬರ್ಲಿಕ್ಕೆ ಸಾಧ್ಯ? ಭಗವಂತನ ಸೇವೆಯ ಕಾಮನೆ ಇಲ್ಲದಿದ್ರೆ ಬೇರೆ ಯಾವ ಕಾಮನೆ ಬರ್ಲಿಕ್ಕೆ ಸಾಧ್ಯ? ನನ್ನ ಇಂದ್ರಿಯ ತೃಪ್ತಿಯ ಕಾಮನೆಯೇ ಬರ್ಲಿಕ್ಕೆ ಸಾಧ್ಯ. ಆದ ಕಾರಣ ನಾವು ಎಷ್ಟೊತ್ತು ಭಗವಂತನ ಸೇವೆಯಲ್ಲಿ ಇಲ್ಲ, ಭಗವಂತನ ಚಿಂತನೆಯಲ್ಲಿ ಇಲ್ಲ, ಅಷ್ಟೊತ್ತು ನಾವು ಭಗವಂತನ ವಿಮುಖರಾಗಿ ಮಾಯೆಯ ಸೇವೆಯಲ್ಲಿ ಅಥವಾ ನನ್ನ ಇಂದ್ರಿಯ ತೃಪ್ತಿಯಲ್ಲಿ ತೊಡಗಿಸಿಕೊಂಡಿರ್ತೇನೆ. ಆದ ಕಾರಣ ನಮಗೆಲ್ರಿಗೂ ಶ್ರೀಲ ಪ್ರಭುಪಾದರಲ್ಲಿ ಒಬ್ರು ಕೇಳ್ತಾರೆ, ಅವರ ಶಿಷ್ಯರು ಕೇಳ್ತಾರೆ, ನಾನು ಯಾವಾಗ್ಲೂ ಭಕ್ತಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಒಂದು ಸ್ವಲ್ಪ ಹೊತ್ತು ಮಾಯೆಯಲ್ಲಿ ಇರ್ತೇನೆ ಅಂತ ಹೇಳ್ತಾರೆ ಅವರು. ಮಾಯೆಗೆ ಸಿಕ್ಕಾಕೊಳ್ತೇನೆ ನಾನು ಒಂದು ಸ್ವಲ್ಪ ಹೊತ್ತು ಅಂತ. ಆಗ ಅವ್ರು ಹೇಳ್ತಾರೆ ಶ್ರೀಲ ಪ್ರಭುಪಾದರು, ಇಲ್ಲ ಒಪೋಸಿಟ್, ಅದು ಯಾವಾಗ್ಲೂ ಮಾಯಲ್ಲಿ ಇರೋದು, ಸ್ವಲ್ಪ ಹೊತ್ತು ಮಾತ್ರ ಭಕ್ತಿ ಅಥವಾ ಕೃಷ್ಣನ ಶಕ್ತಿಯ ಕೆಳಗಿರ್ತೇವೆ ನಾವು ಅಂತ. ಅದು ನಿಜ ಅಲ್ವಾ? ಅದು ಸತ್ಯಾಸತ್ಯತೆ. ನಮಗೆ ಪ್ರಭುಪಾದರಿಗೆ ಅಲ್ಲ, ನಮಗೆ ಸತ್ಯಾಸತ್ಯತೆ. ಯಾಕೆಂತ ಹೇಳಿದ್ರೆ ನಾವು ಜೀವನದಲ್ಲಿ ಹೆಚ್ಚಾಗಿ ಮಾಯಾಶಕ್ತಿ ಅಥವಾ ಈ ತ್ರಿಗುಣಗಳ ಅಡಿಯಲ್ಲೇ ಪ್ರಭಾವದಲ್ಲೇ ಇರ್ತೇವೆ. ನಾವು ಭಗವಂತನ ಪ್ರಭಾವದಲ್ಲಿ ತುಂಬಾ ಕಮ್ಮಿ ಇರ್ತೇವೆ. ಉದಾಹರಣೆಗೆ ನಾವು ಜಪಾದಿಗಳು ಮಾಡ್ತಾ ಇರಬಹುದು, ಆಗ ಕೂಡ ನಮ್ಮ ಮನಸ್ಸು ಬೇರೆಲ್ಲವೋ ಇರ್ತದೆ. ಅದ್ರ ವಿಶೇಷ ಏನು ಅಂತ ಹೇಳಿದ್ರೆ, ಹಾಗಿದ್ರೂ ಕೂಡ ಮನಸ್ಸು ಎಲ್ಲಿಯಾದ್ರೂ ಇದ್ರೂ ಕೂಡ ಭಗವಂತನ ನಾಮಸ್ಮರಣ ಮಾಡಿದವರು ಖಂಡಿತವಾಗಿ ಶುದ್ಧರಾಗ್ತಾರೆ. ಆದ ಕಾರಣ ಇದು ತುಂಬಾ ಶ್ರೇಷ್ಠ. ಯಾಕೆ ಶ್ರೇಷ್ಠ ಅಂತ ಹೇಳಿದ್ರೆ, ನೀವೆಲ್ಲ ಕೇಳಿರ್ಬೋದು ಆ ಶ್ಲೋಕ, ನಾಯಿ ತಿನ್ನುವನಾಗ್ಲಿ ಯಾರೇ ಆಗ್ಲಿ ಅಥವಾ ಶ್ವಪಚ ಆಗಿರ್ಲಿ ಯಾರೇ ಆಗಿರ್ಲಿ, ಅಂತ ವ್ಯಕ್ತಿಗಳು ಯಾರು ಹರಿನಾಮವನ್ನು ಶುರು ಮಾಡ್ತಾರೆ ಅವರು ಅಂತ ಶ್ರೇಷ್ಠ ವ್ಯಕ್ತಿಗಳು ಅಂತ ಶ್ರೇಷ್ಠ ವ್ಯಕ್ತಿಗಳಾಗ್ತಾರೆ. ಅಂದ್ರೆ ಅವರು ನಿಧಾನವಾಗಿ ಎಲ್ಲವನ್ನು ಬಿಡ್ತಾರೆ. ಅಂತ ಭಕ್ತಿಗೆ ಉಪಯೋಗಕ್ಕೆ ಇಲ್ಲದ್ದು, ಭಕ್ತಿಗೆ ಪ್ರಯೋಜನಕ್ಕೆ ಇಲ್ಲದ ವಿಚಾರಗಳನ್ನೆಲ್ಲ ಬಿಡ್ತಾರೆ ಅವರು ಅಂತ ಹೇಳಿ. ಆದ ಕಾರಣ ನಮಗೆ ಸಿಕ್ಕಿರುವಂತಹ ಈ ಮಹಾಮಂತ್ರ ಆಗ್ಲಿ, ಭಕ್ತಿ ಸೇವೆ ಆಗ್ಲಿ ಅಂತ ಉತ್ಕೃಷ್ಟವಾದದ್ದು. ಅದನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸಬೇಕು. ಏನೇ ಇರ್ಲಿ ನಮ್ದು ಆಗು ಹೋಗುಗಳು, ನಾವು ಎಷ್ಟೋ ಸಲ ಬೀಳ್ತೇವೆ, ಎದ್ದು ಹೋಗ್ತೇವೆ. ಈಗ ನಾವು ನೆಲದಲ್ಲಿ ನಡೆಯುವಾಗ ಜಾರಿ ಬೀಳ್ತೇವೆ ಅಂತ ಹೇಳಿ ಅಲ್ಲೇ ಕೂತ್ಕೊಳ್ತೇವ? ಜಾರುವ ನೆಲದಲ್ಲಿ ಬಿದ್ದೆವು ಒಂದ್ಸಲ ಅಂತ ಹೇಳಿ ನೆಕ್ಸ್ಟ್ ಟೈಮ್ ಇಂದ ನಡೆಯುವುದೇ ಬಿಡ್ತೇವ? ಇಲ್ಲ, ನಡೀತೇವೆ. ನಾವು ಪುನಃ ಎದ್ದು ನಡಿಲಿಕ್ಕೆ ಪ್ರಯತ್ನ ಪಡ್ತೇವೆ. ಸುಮ್ನೆ ನಾನು ಅಲ್ಲಿ ಬಿದ್ದಿದ್ದೇನೆ, ಇನ್ನು ನಡೆಯುವುದೇ ಇಲ್ಲ ಅಂತ ಹೇಳಿ. ಅದು ಯಾವುದೋ ಗಾಡಿಯಲ್ಲಿ ಹೋಗುವವರು ಹಾಗೆ ಮಾಡಬಹುದು. ಉದಾಹರಣೆಗೆ, ನಾನು ಚಿಕ್ಕದಿರುವಾಗ ಓಡಿಸ್ತಾ ಇದ್ದೇನೆ ಬೈಕ್, ಏನೋ ದುರ್ಘಟನೆ ಆಯ್ತು, ಅದನ್ನ ನೋಡಿ ನನಗೆ ಶಾಕ್ ಆಯ್ತು, ಇನ್ನು ನಾನು ಬೈಕೇ ಓಡಿಸೋದಿಲ್ಲ ಅಂತ ಹೇಳ್ಬೋದು. ಹಾಗೆ ಅಂತ ಹೇಳಿ ನಡೆಯುವಾಗ ಜಾರಿ ಬಿದ್ದವನ ನೀನು ನಡೆಯುವುದೇ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯವ? ಇಲ್ಲ. ಆದ ಕಾರಣ ಈ ರೀತಿಯಲ್ಲಿ ನಾವು ಮಾಯೆಯಲ್ಲಿ ಬಿದ್ದು ಆಗಾಗ ಬೀಳ್ತಾ ಇರ್ತೇವೆ. ಆದರೆ ನಾವು ಭಗವಂತನ ಕಡೆಗೆ ನಡಿಲಿಕ್ಕೆ ಕರಿಬೇಕು. ಆ ಭಗವಂತನ ಕಡೆಗೆ ನಡೆಯುವುದೇ ಉದ್ದೇಶ ಆದ್ರೆ ಖಂಡಿತವಾಗಿ ಆ ಬೀಳುವುದು ಕಮ್ಮಿ ಆಗ್ತಾ ಹೋಗ್ತದೆ. ಆಗಲೇ ಹೇಳಿದಂತೆ ಐಹಿಕ ಮತ್ತು ಆಧ್ಯಾತ್ಮಿಕ ಪ್ರಕೃತಿಗಳು ಎರಡೂ ದೇವೋತ್ತಮ ಪರಮ ಪುರುಷನಿಂದ ಹೊರಸೂಸುವುದರಿಂದ ಅವು ನಿತ್ಯವಾದವು.
ಈಗ ವರ್ಣಾಶ್ರಮ ಧರ್ಮ ಕೂಡ ನಿತ್ಯ ಅಂತ, ಒಂದು ಕಡೆ ಅನಿತ್ಯ ಅಂತ ಬರ್ತಾ ಇದೆ, ಒಂದು ಕಡೆ ನಿತ್ಯ ಅಂತ ಬರ್ತಾ ಇದೆ. ಈಗ ಕನ್ಫ್ಯೂಷನ್ ಶುರು ಆಗ್ತಾ ಉಂಟಲ್ಲ. ಈಗ ಮಾಯೆ ಅನಿತ್ಯ ಅಂತ ಉಂಟು, ನಿತ್ಯ ಅಂತ ಉಂಟು. ಮಾಯೆ ಟೆಂಪರರಿ ಅಂತ ಹೇಳಿ, ಟೆಂಪರರಿ ಅಂದ್ರೆ ಅದರ ಮ್ಯಾನಿಫೆಸ್ಟೇಷನ್ ಒಂದು ನೆಸೆಸಿಟಿಗೆ ಬಂತು, ಅದೊಂದು ನೆಸೆಸಿಟಿ ಮ್ಯಾನಿಫೆಸ್ಟೇಷನ್. ಯಾವಾಗ್ಲೂ ಪರ್ಮನೆಂಟ್ ಆಗಿ ಬೇಕು ಅಂತ ಇಲ್ಲ, ಆದ್ರೆ ಬೀಜ ರೂಪದಲ್ಲಿ ಪರ್ಮನೆಂಟ್ ಆಗಿದೆ. ಅದೇ ರೀತಿ ವರ್ಣಾಶ್ರಮ ಕೂಡ ಬೀಜ ರೂಪದಲ್ಲಿ ಪರ್ಮನೆಂಟ್, ಬೀಜ ರೂಪದಲ್ಲಿ ಪರ್ಮನೆಂಟ್. ಯಾಕೆಂದ್ರೆ ವರ್ಣಾಶ್ರಮದಲ್ಲಿ ಗುಣ ಕರ್ಮ ವಿಭಾಗಶಃ ಅಂತ ಹೇಳಿ, ಗುಣ ಮತ್ತು ಕರ್ಮ ವಿಭಾಗಶಃ. ಆ ಗುಣ ಮತ್ತು ಕರ್ಮ ಇರುವ ಕಾರಣ ಈ ಗುಣ ಇದೆಯಲ್ಲ, ಯಾವುದು ಈ ತ್ರಿಗುಣಗಳು ಅಂತ ಹೇಳುವಂಥದ್ದು ಯಾವತ್ತೂ ನಿತ್ಯ, ಅದು ಬೀಜ ರೂಪದಲ್ಲಿ ಯಾವತ್ತೂ ಇರ್ತದೆ. ಬೇಕಾಗುವಾಗ ಅದನ್ನೇ ಅಪ್ಲೈ ಮಾಡೋದು ಭಗವಂತ. ಆ ಶಕ್ತಿಯನ್ನ ಯಾವಾಗ ಬೇಕೋ ಆಗ ಅಪ್ಲೈ ಮಾಡ್ತಾರೆ. ಹಾಗೆಂತ ಹೇಳಿ ಆ ಶಕ್ತಿ ಯಾವತ್ತೂ ಇರ್ತದೆ. ಆದ ಕಾರಣ ಈ ವರ್ಣಾಶ್ರಮ ಕೂಡ ನಿತ್ಯ. ವರ್ಣಾಶ್ರಮ ಅನಿತ್ಯ ಯಾವ ದೃಷ್ಟಿಕೋನದಿಂದ? ಅದು ಯಾವತ್ತೂ ನಮಗೆ ಇರುವುದಿಲ್ಲ. ಇಲ್ಲಿ ಗೋಲೋಕ ವೃಂದಾವನಕ್ಕೆ ಹೋದ ಮೇಲೆ ಅದರ ಅಗತ್ಯ ಇಲ್ಲ ಅಂತ ಹೇಳುವ ದೃಷ್ಟಿಕೋನದಿಂದ ಅನಿತ್ಯ ಅಷ್ಟೇ. ಆದ್ರೆ ಅದು ಕೂಡ ಭಗವಂತನ ಶಕ್ತಿ. ಈ ವರ್ಣಾಶ್ರಮ ಧರ್ಮ ಅಂತ ಹೇಳುವಂಥದ್ದು ಭಗವಂತನ ಶಕ್ತಿ. ಅದನ್ನು ನಾವು ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಮಾಡುದಿಲ್ಲ ಅಂತ ಹೇಳಲಿಕ್ಕೂ ಸಾಧ್ಯ ಇಲ್ಲ. ಜೀವಿಗಳು ಭಗವಂತನ ಮೇಲ್ತರಗತಿಯ ಪ್ರಕೃತಿಗೆ ಸೇರಿವೆ. ಈ ಮೇಲ್ತರಗತಿಯ ಪ್ರಕೃತಿಯ ಹೆಸರೇನು? ಯಾರಾದ್ರೂ ಹೇಳ್ತೀರಾ? ಹಿಂದೆ ನಾವು 3-4 ಶ್ಲೋಕದ ಹಿಂದೆ ನಾವು ಓದಿದ್ದೇವೆ. 2 ರೀತಿಯ ಶಕ್ತಿ. ತಟಸ್ಥ ಶಕ್ತಿ. ಇನ್ನೊಂದು ಹೆಸರು ಈ ಭಗವದ್ಗೀತೆ ಶ್ಲೋಕದಲ್ಲಿ ಬಂದ ಹೆಸರು ಪರಾಶಕ್ತಿ. ಪರ. ಧನ್ಯವಾದ ಪ್ರಭುಗಳೇ. ಆದರೆ ಕೆಳತರಗತಿಯ ಪ್ರಕೃತಿಯಾದ ಜಡವಸ್ತುವಿನ ಕಲ್ಮಶದಿಂದಾಗಿ ಜೀವಿಗಳ ಭ್ರಮೆಯು ನಿತ್ಯವಾದದ್ದು. ಎಂತ ಅವಸ್ಥೆ ನೋಡಿ. ಈ ಭ್ರಮೆಯು ನಿತ್ಯವಾದ್ದು ಅಂತ ಹೇಳಿದ್ರೆ ಏನರ್ಥ? ಯಾವಾಗ ನಮಗೆ ಈ ಭ್ರಮೆ ಆಗಿದೆ ಅಂತ ಗೊತ್ತಿಲ್ಲ ಅಂತ ಅರ್ಥ. ಅದು ಅದರಿಂದ ಹೊರಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂತಲ್ಲ, ಅದರಿಂದ ಹೊರಗೆ ಬರ್ಲಿಕ್ಕೆ ಸಾಧ್ಯ, ಆ ಭ್ರಮೆಯಿಂದ ಹೊರಗೆ ಬರ್ಲಿಕ್ಕೆ ಸಾಧ್ಯ ಓನ್ಲಿ ವೆನ್, ಯಾವಾಗ ನಾವು ಭಗವಂತನ ಶರಣ ತಗೊಳ್ತೇವೆ ಆಗ ಮಾತ್ರ. ಅದಕ್ಕೋಣ ಇದೊಂದು ನಿತ್ಯ ಅಂತ ಹೇಳುವಂಥದ್ದು. ಇಲ್ಲದ್ರೆ ಸಾಧ್ಯವೇ ಇಲ್ಲ ಅದರಿಂದ ಹೊರಗೆ ಬರ್ಲಿಕ್ಕೆ. ಈ ನಿತ್ಯ ಅಂತ ಹೇಳೋ ಪದ ಯಾವತ್ತೂ ಇದೆ ಅಂತ ಅಲ್ಲ. ಈ ನಿತ್ಯ ಅಂತ ಹೇಳೋ ಉದ್ದೇಶ ಅನಾದಿ ಅಂತ ಅರ್ಥ. ಅನಾದಿ ಅಂತ ಹೇಳಿದ್ರೆ ಎಷ್ಟೋ ಜನ್ಮಗಳಿಂದ ನಾವು ಈ ಭ್ರಮೆಯಲ್ಲಿ ಇದ್ದೇವೆ, ಗೊತ್ತಿಲ್ಲ ಯಾವಾಗಿಂದ ಅಂತ. ನಾವು ಕಂಡುಹಿಡಲಿಕ್ಕೆ ಸಾಧ್ಯವೇ ಇಲ್ಲ. ನಾವು ಯಾವ ಜನ್ಮದಿಂದ ನಾವು ಹೀಗೆ ಭ್ರಮೆಯಲ್ಲಿ ಇದ್ದೇವೆ ಅಂತ ನಮ್ಗೆ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ನಾವೇ ಊಹೆ ಮಾಡಬಹುದಲ್ಲ, ಸಾಧ್ಯವೇ ಇಲ್ಲ. ಆದ ಕಾರಣ ನಾವಿದು ಈ ಭ್ರಮೆ ಅಂದ್ರೆ ಜಡವಸ್ತುವಿನ ಕಲ್ಮಶಕ್ಕೆ ಸಿಕ್ಕಾಕೊಂಡ ಜೀವಿಗಳ ಈ ಭ್ರಮೆ ಇದೆಯಲ್ಲ, ಅದು ಕೂಡ ಪರ್ಮನೆಂಟ್. ಯಾವ ರೀತಿಯ ಪರ್ಮನೆಂಟ್ ಅಂತ ಹೇಳಿದ್ರೆ, ಅದು ನಮಗೆ ಯಾವಾಗ ಶುರುವಾಗಿದೆ ಅಂತ ಗೊತ್ತಿಲ್ಲ, ಯಾವಾಗ ಎಂಡ್ ಆಗ್ತದೆ ಅಂತ ನಮಗೆ ಭಗವಂತ ಸಿಗದಿದ್ರೆ ಗೊತ್ತಿಲ್ಲ. ಭಗವಂತ ಸಿಕ್ಕಿದ್ರೆ ನಮಗೆ ಗೊತ್ತಿದೆ, ಎಸ್ ಇದು ಎಂಡಿಂಗ್ ಪ್ರೊಸೆಸ್ ಅಲ್ಲಿ ಇದೆ, ನಾವು ಪ್ರೊಸೆಸ್ ಅಲ್ಲಿ ಇದ್ದೇವೆ ನಾವು ಅಂತ ಒಂದು ತರಗತಿಯಲ್ಲಿ ಇದ್ದೇವೆ. ಎಲ್ಲಿ ಆ ತರಗತಿಯಲ್ಲಿ ಸೇರಿದ್ರೆ PhD ಸಿಗ್ತದೆ ಅಂತ ಹೇಳುವ ತರಗತಿಯಲ್ಲಿ ಇದ್ದೇವೆ ನಾವು. ಆದುದರಿಂದ ಬದ್ಧ ಆತ್ಮವನ್ನು ನಿತ್ಯಬದ್ಧ ಎಂದು ಕರೆಯುತ್ತಾರೆ. ನಿತ್ಯಬದ್ಧ ಅಂದ್ರೆ ಇಟರ್ನಲಿ ಬೌಂಡ್, ಯಾವಾಗ ಬೌಂಡ್ ಆಗಿದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಐಹಿಕ ಚರಿತ್ರೆಯಲ್ಲಿ ತಾನು ಬದ್ಧ ಸ್ಥಿತಿಗೆ ಬಂದ ಒಂದು ನಿಶ್ಚಿತ ದಿನವನ್ನು ಯಾರು ಗುರುತಿಸಲು ಸಾಧ್ಯವಿಲ್ಲ. ಅಕಸ್ಮಾತ್ ನಾವು ಗುರುತಿಸ್ಲಿಕ್ಕೆ ಸಾಧ್ಯ ಇರ್ತಿದ್ರೆ ನಾವಿಲ್ಲಿ ಇರ್ತಾ ಇರ್ಲಿಲ್ಲ ಈ ರೀತಿಯಲ್ಲಿ. ಐಹಿಕ ಪ್ರಕೃತಿಯು ಕೆಳತರಗತಿಯ ಶಕ್ತಿಯಾದರೂ ಐಹಿಕ ಶಕ್ತಿಯನ್ನು ಕಟ್ಟ ಕಡೆಗೆ ಪರಮ ಸಂಕಲ್ಪವೇ ನಿಯಂತ್ರಿಸುತ್ತದೆ. ಇದನ್ನು ಜೀವಿಯು ಸೋಲಿಸಲಾರನು. ಯಾವುದನ್ನು ಸೋಲಿಸಲಿಕ್ಕೆ ಸಾಧ್ಯ ಇಲ್ಲ? ಮಾಯಾಶಕ್ತಿಯನ್ನ, ಕೆಳತರಗತಿಯ ಮಾಯಾಶಕ್ತಿಯನ್ನು ಜೀವಿ ಸೋಲಿಸಲಿಕ್ಕೆ ಸಾಧ್ಯವಿಲ್ಲ. ಯಾಕೆಂತ ಹೇಳಿದ್ರೆ ಅದು ಭಗವಂತನ ಶಕ್ತಿ. ಆದುದರಿಂದ ಐಹಿಕ ಪ್ರಕೃತಿಯ ಮುಷ್ಟಿಯಿಂದ ತಪ್ಪಿಸಿಕೊಳ್ಳಲು ಮನುಷ್ಯನಿಗೆ ಬಹಳ ಕಷ್ಟ. ಕೆಳತರಗತಿಯ ಐಹಿಕ ಪ್ರಕೃತಿಯನ್ನು ಇಲ್ಲಿ ದೈವಿಕ ಪ್ರಕೃತಿ ಎಂದು ವಿವರಿಸಿದೆ. ಅದರ ದೈವಿಕ ಸಂಬಂಧ ಮತ್ತು ದೈವಿಕ ಸಂಕಲ್ಪವು ಅದರ ಚಲನೆಯನ್ನು ನಿಯಂತ್ರಿಸುತ್ತದೆ ಎನ್ನುವುದು ಇದಕ್ಕೆ ಕಾರಣ. ದೈವಿ ಸಂಕಲ್ಪವು ನಿರ್ದೇಶಿಸುವುದರಿಂದ ಐಹಿಕ ಪ್ರಕೃತಿಯು ಕೆಳತರಗತಿಯದಾದರೂ ಸೃಷ್ಟಿ ರೂಪದ ಅಭಿವ್ಯಕ್ತಿಯಲ್ಲಿ, ನಿರ್ಮಾಣ ಮತ್ತು ನಾಶದಲ್ಲಿ ಬಹು ಬೆರಗಾಗುವಂತ ಕೆಲಸ ಮಾಡುತ್ತದೆ. ಇದನ್ನು ವೇದಗಳು ಹೀಗೆ ದೃಢಪಡಿಸುತ್ತವೆ: ಮಾಯಾಂ ತು ಪ್ರಕೃತಿಂ ವಿದ್ಯಾನ್ ಮಾಯಿನಂ ತು ಮಹೇಶ್ವರಂ.
ಮಾಯಾಂ ತು ಪ್ರಕೃತಿಂ ವಿದ್ಯಾನ್. ಮಾಯೆ ಅಂತ ಹೇಳುವಂಥದ್ದು ಪ್ರಕೃತಿ. ಮಾಯಿನಾಂ ತು ಮಹೇಶ್ವರಂ. ಅದನ್ನು ಕಂಟ್ರೋಲ್ ಮಾಡುವವನು ಮಹೇಶ್ವರ, ಕೃಷ್ಣ, ಪರಮಪುರುಷ. ಮಾಯೆಯು ಅಸತ್ಯ ಅಥವಾ ತಾತ್ಕಾಲಿಕವಾದರೂ ಪರಮ ಮಾಂತ್ರಿಕನಾದ ದೇವೋತ್ತಮ ಪರಮ ಪುರುಷನು ಹಿನ್ನೆಲೆಯಲ್ಲಿದ್ದಾನೆ. ಅವನು ಮಹೇಶ್ವರನು, ಪರಮ ನಿಯಂತ್ರಕನು. ಶ್ವೇತಾಶ್ವತರ ಉಪನಿಷತ್ತು 4.10. ನೆಕ್ಸ್ಟ್ ಗುಣ ಅಂತ ಹೇಳುವ. ಈ ಗುಣ ಅಂತ ಹೇಳುವ ಶಬ್ದದ ಬಗ್ಗೆ ಶ್ರೀಲ ಪ್ರಭುಪಾದರು ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ. ಶ್ಲೋಕದಲ್ಲಿ ಗುಣ ಅಂತ ಬಂದಿದೆ ಅಲ್ಲ, ಆ ಗುಣ ಅಂತ ಹೇಳುವ ಶಬ್ದ ಗುಣಮಯಿ ಅಂತ ಹೇಳಿ ಬಂದಿದೆ ಅಲ್ಲ, ಗುಣಮಯಿ ಅಂತ ಹೇಳಿ. ಗುಣಮಯಿ ಅಂದ್ರೆ ಮಯಿ ಅಂದ್ರೆ ಏನು? ಯಾರಾದ್ರೂ ಹೇಳ್ತೀರಾ? ಯಾರಾದ್ರೂ ಹೇಳ್ತೀರಾ? ತಾಯೇನಾ ಪ್ರಭು? ಹ ತಾಯಲ್ಲ, ಅದು ಮಾಯಿ. ಮಯಿ ಇರ್ಲಿಕ್ಕಿಲ್ಲ. ಸಂಸ್ಕೃತದಲ್ಲಿ ಮಯಿ ಅಂದ್ರೆ ಏನು? ಆವರ್ತವಾಗಿರುವುದು. ಆವೃತವಾಗಿರುವಂಥದ್ದು, ಆವೃತವಾಗಿರುವುದು. ಈಗ ಗುಲಾಬ್ ಜಾಮೂನು ಯಾವ್ದ್ರಲ್ಲಿ ಆವೃತ ಆಗಿದೆ? ಸಕ್ಕರೆಯ ಪಾಕದಲ್ಲಿ. ಸಕ್ಕರೆಯ ಪಾಕದಲ್ಲಿ. ಅದೇ ರೀತಿಯಲ್ಲಿ ಗುಣಮಯಿ ಅಂದ್ರೆ ಸಂಪೂರ್ಣವಾಗಿ ಗುಣದಲ್ಲಿ ಆವೃತವಾದಂಥ ವಿಚಾರ, ಸಂಪೂರ್ಣವಾಗಿ ಗುಣದಲ್ಲೇ ಆವರ್ತವಾಗಿರುವಂಥದ್ದು ಗುಣಮಯಿ. ಅದು ಯಾರು? ಅದರ ಕಾರ್ಯ, ಅದರ ಹಿನ್ನೆಲೆಯಲ್ಲಿರುವರು ಯಾರು? ಮಾಯಾಶಕ್ತಿ. ಮಾಯಾಶಕ್ತಿ, ಮಾಯಾಶಕ್ತಿ ಇಸ್ ಮೇಡ್ ಆಫ್ ಗುಣ, ಗುಣಮಯಿ. ಗುಣ ಎನ್ನುವ ಶಬ್ದದ ಇನ್ನೊಂದು ಅರ್ಥ ಹಗ್ಗ, ದಾರ. ಬದ್ಧ ಆತ್ಮವನ್ನು ಮಾಯೆಯ ಸೂತ್ರಗಳು ಬಲವಾಗಿ ಕಟ್ಟಿವೆ ಎಂದು ಅರ್ಥ ಮಾಡಿಕೊಳ್ಳಬೇಕು. ಅಂದ್ರೆ ನಮ್ಮನ್ನ ಈ ತ್ರಿಗುಣಗಳು ಕಟ್ಟಿ ಹಾಕಿದೆ ಅಂತ ಅರ್ಥ ಆ ಹಗ್ಗದಿಂದ. ಈಗ ಹಸುವಿಗೆ ತುಂಬಾ, ಹಸು ಅಥವಾ ಹೋರಿಗೆ ತುಂಬಾ ಜೋರಿದ್ರೆ ಅದು ಮೂಗಿಗೆ ಒಂದು ದಾರ ಹಾಕ್ತಾರೆ. ಆಮೇಲೆ ಎಲ್ಲಿ ಹಾಕ್ತಾರೆ ಹೇಳಿ ನೋಡುವ? ತುಂಬಾ ಜೋರಿರುವ ಮೂಗಿಗ ಪ್ರಭು? ಎತ್ತಿಗೆ. ಮೂಗಿಗೆ ಹೇಳಿ ಆಯ್ತು ನಾನು. ಕಾಲಿಗೆ ಹಾಕ್ತಾರೆ ಪ್ರಭುಜಿ. ಕಾಲಿಗೆ. ಆಮೇಲೆ ಹೇಳಿ ಬೇಗ ಬೇಗ. ಕುತ್ತಿಗೆ ಹಾಕ್ತಾರೆ ಪ್ರಭು. ಕುತ್ತಿಗೆ. ಆಮೇಲೆ ಕೊಂಬಿಗೆ. ನೋಡಿ 3-4 ಈಗಾಗ್ಲೇ ಆಯ್ತು. ಅಷ್ಟು ಮಾಡಿದ್ರೆ ಎಲ್ಲಿಗೂ ಹೋಗ್ಲಿಕ್ಕೆ ಆಗುದಿಲ್ಲ, ಅದು ಕಷ್ಟ ಆಗ್ತದೆ ಅದಕ್ಕೆ. ಕೆಲವರು ಕುತ್ತಿಗೆ ದೊಡ್ಡ ಕಲ್ಲು ಕಟ್ತಾರೆ, ಇಲ್ಲಾಂದ್ರೆ ದೊಡ್ಡ ಮರದ ತುಂಡು ಕಟ್ತಾರೆ. ಆಚೀಚೆ ಹೋಗಬಾರ್ದು ಅದು ಅಂತೇಳಿ, ಹಾರಿ ಹೋಗಬಾರ್ದು ಬೇಲಿ ಅಂತೇಳಿ. ಈ ರೀತಿಯಲ್ಲಿ ನಮ್ಮನ್ನು ಕಟ್ಟಿ ಹಾಕಿದೆ, ಎಲ್ಲಿಗೂ ಹೋಗಬಾರದು. ಭಗವಂತನ ಕಡೆ ಹೋಗುವ ಮನಸ್ಸು ಬರುವ ತನಕ ಹೀಗೆ ಸರ್ಕಸ್ ಮಾಡ್ತಾ ಇರ್ಲಿ ಅಂತ ಹೇಳಿ, ಇದ್ರ ಜೊತೆ ಹಾರ್ತಾ ಇರ್ಲಿ ಅಂತ ಹೇಳಿ. ಬದ್ಧ ಆತ್ಮವನ್ನು ಮಾಯೆಯ ಸೂತ್ರಗಳು ಬಲವಾಗಿ ಕಟ್ಟಿವೆ ಎಂದು ಅರ್ಥ ಮಾಡಿಕೊಳ್ಳಬೇಕು. ಕೈ ಕಾಲುಗಳನ್ನು ಕಟ್ಟಿ ಹಾಕಿದ ಮನುಷ್ಯನು ತನ್ನನ್ನು ತಾನೇ ಬಿಡಿಸಿಕೊಳ್ಳಲಾರ. ಅಂಧೇನ ಉಪಾಂಧವು ಅಂತ ಹೇಳಿ ಭಾಗವತಮಲ್ಲಿ ಬರುತ್ತೆ. ಈಗ ಕುರುಡ ಕರ್ಕೊಂಡು ಹೋದ್ರೆ ಹೇಗೆ? ಈ ಹಿಂದೆ ಇರುವ ಕುರುಡನಿಗೆ ಗೊತ್ತುಂಟ ಅವನಿಗೆ ಕಣ್ಣಿಲ್ಲ ಅಂತ ಹೇಳಿ. ಈಗ ಮುಂದೆ ಕುರುಡ ಹೋಗ್ತಾ ಇದ್ದಾನೆ, ಅವನು ಹೇಳ್ತಾರೆ ಬಾ ನನ್ನೊಟ್ಟಿಗೆ ಬಾ ಅಂತ ಹೇಳಿ ಇನ್ನೊಬ್ಬನನ್ನ ಕರ್ಕೊಂಡು ಹೋಗ್ತಾ ಇದ್ದಾನೆ. ಇನ್ನೊಬ್ಬ ಕುರುಡ ಅಂತ ಅವನಿಗೆ ಗೊತ್ತಿಲ್ಲ, ಇವನಿಗೂ ಗೊತ್ತಿಲ್ಲ ಅವ ಕುರುಡ ಅಂತ ಹೇಳಿ. ಇಬ್ಬರು ಒಟ್ಟಿಗೆ ಹೋದ್ರೆ ಎಲ್ಲಿಗೆ ಬೀಳುದು? ಗುಂಡಿಗೆ ಬೀಳುವಂಥದ್ದು. ಬಂಧನಕ್ಕೆ ಸಿಕ್ಕಿಲ್ಲದ ಯಾರಾದರೂ ಅವನಿಗೆ ನೆರವಾಗಬೇಕು. ಯಾರದು ಬಂಧನಕ್ಕೆ ಸಿಕ್ಕಿಲ್ಲದವರು? ಕಣ್ಣಿರುವವರು. ಅಂದ್ರೆ ಯಾರಿಗೆ ಜ್ಞಾನ ಇದೆ. ಯಾರಿಗೆ ಜ್ಞಾನ ಇದೆ? ಜ್ಞಾನ ಯಾರು ಕೃಷ್ಣನನ್ನು ನೋಡಿದ್ದಾರೆ, ಉಪದೇಕ್ಷಂತಿ ತೇ ಜ್ಞಾನಂ ಜ್ಞಾನಿನಃ ತತ್ವದರ್ಶಿನಃ. ಯಾರು ತತ್ವದರ್ಶಿಗಳು, ಯಾರು ಭಗವಂತನನ್ನ ನೋಡಿದ್ದಾರೆ, ಹರಿನಾಮ ಪ್ರಭುವನ್ನ ನೋಡಿದ್ದಾರೆ, ಭಗವಂತನ ಗುಣ ಲೀಲೆಗಳನ್ನ ಅನುಭವಿಸಿದ್ದಾರೆ, ಗಮನಿಸಿದ್ದಾರೆ, ನೋಡಿದ್ದಾರೆ, ಶಾಸ್ತ್ರ ಮುಖೇನ ತಿಳ್ಕೊಂಡಿದ್ದಾರೆ, ಅಂಥವರ ಸಂಘ ಮಾಡಿದ್ರೆ, ವೈಷ್ಣವರ ಭಗವಂತನ ದಾಸರ ಸಂಘ ಮಾಡಿದ್ರೆ ಮಾತ್ರ ಈ ಬಂಧನದಿಂದ ಹೊರಗೆ ಬರ್ಲಿಕ್ಕೆ ಸಾಧ್ಯ. ಯಾಕೆಂದ್ರೆ ಅವರು ದಿವ್ಯ ದೃಷ್ಟಿಯಿಂದ ಭಗವಂತನನ್ನ ನೋಡಿದ್ದಾರೆ. ಇಲ್ಲ ಇದ್ರೆ ಈ ಮಾಯೆಯಿಂದ ಹೊರಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಕಣ್ಣು ಕಂಡವನು ಮಾತ್ರ ಕುರುಡನನ್ನ ದಾರಿ ಕರ್ಕೊಂಡು ಹೋಗ್ಬೋದು, ಟ್ರಾಫಿಕ್ ನ ಎಡೆಯಲ್ಲಿ ಕರ್ಕೊಂಡು ಹೋಗ್ಬೋದು. ಯಾವ ಕೋಲ್ ಇಟ್ಕೊಂಡು ಟ್ರಾಫಿಕ್ ನ ಎಡಗಡೆಯಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ, ಕಷ್ಟ ಆಗ್ತದೆ. ಸೆನ್ಸಿಟಿವ್ ಇದ್ದವರು ಯಾರೋ ನಿಲ್ಲಿಸ್ತಾರೆ, ಆದ್ರೆ ತುಂಬಾ ರಿಸ್ಕ್ ಇದೆ. ಆದುದರಿಂದ
ತಾನೇ ಕಟ್ಟಿ ಹಾಕಲ್ಪಟ್ಟ ಮತ್ತೊಬ್ಬನಿಗೆ ಸಹಾಯ ಮಾಡಲಾರ, ನೆರವು ಆಗುವವನು ಮುಕ್ತನಾಗಿರಬೇಕು. ಆದುದರಿಂದ ಶ್ರೀಕೃಷ್ಣ ಅಥವಾ ಅವನ ನಿಜ ಪ್ರತಿನಿಧಿಯಾದ ಗುರುವು ಬದ್ಧ ಆತ್ಮವನ್ನು ಬಿಡಿಸಬಲ್ಲರು. ಇದು ಹೇಗೆ ಆಶೀರ್ವಾದ ಮಾಡುದ ಒಳ್ಳೆದಾಗ್ಲಿ ಅಂತ ಹೇಳಿ ತಲೆ ಮುಟ್ಟುದು, ಕಣ್ಣು ಮುಟ್ಟುದು, ಹಾಗೆ ಮಾಡಿ ದೇವರ ಪ್ರಾಪ್ತಿ ಆಗುದಾ? ಅದು ಇಲ್ಲ ಅಂತ ಅಲ್ಲ. ಏನು ಕೊಟ್ಟು ತನಗೆ ಡಿಪೆಂಡೆಂಟ್ ಆದವರನ್ನ ಭಗವಂತನ ಕಡೆಗೆ ಕರ್ಕೊಂಡು ಹೋಗ್ಲಿಕ್ಕೆ ಏನ್ ಕೊಡ್ತಾರೆ ಗುರುಗಳು? ಹರಿನಾಮ ಸಂಕೀರ್ತನೆ, ಹಾ ಜಪ, ಹರಿನಾಮ ಸಂಕೀರ್ತನೆ, ಹರಿನಾಮ ದೀಕ್ಷೆ. ಸಂಕೀರ್ತನೆ. ಆಮೇಲೆ ಅದಕ್ಕೆ ಏನ್ ಹೇಳ್ತಾರೆ ಮತ್ತೆ? ಸೇವೆ ದೀಕ್ಷೆ ಕೊಡುದು. ದೀಕ್ಷೆ. ಅದಕ್ಕೆಲ್ಲ ಏನ್ ಹೇಳ್ತಾರೆ? ಸೇವೆ ಮಾಡೋದು. ಉಪದೇಕ್ಷಂತಿತೆ ಹೇಳಿ. ಜ್ಞಾನಂ ತುಂಬಾ ಇಂಪಾರ್ಟೆಂಟ್. ಜ್ಞಾನ ಹೇಗೆ ಸಿಗುದು? ಯಾರಾದ್ರೂ ಹೇಳ್ತೀರಾ? ಜ್ಞಾನ ಹೇಗೆ ಸಿಗುದು? ಭಗವಂತನ ದೊಡ್ಡ ಸೇವೆ ಪ್ರಭುಗಳ ಗುರುಗಳು ಜ್ಞಾನವನ್ನು ಹೇಗೆ ಕೊಡ್ತಾರೆ? ಪರಂಪರೆಯಿಂದ. ಅದನ್ನು ಹೇಗೆ ನಮಗೆ ಸಿಗ್ತದೆ ಅಂತ. ಇದು ಭಕ್ತರ ಸಹಾಯದಿಂದ ಒಟ್ಟಿಗೆ ಹೀಗೆ ಅಲ್ಲ, ಕೂತ್ಕೊಳ್ತಾರೆ ಹೇಗೆ ಪ್ರಭು, ಹೀಗೆ. ಸಿಗ್ತದೆ ಮಾತಾಜಿ? ಅದನ್ನು ರಿಸೀವ್ ಮಾಡಿ. ಈಗ ಶಾಸ್ತ್ರಗಳಿಂದ. ಅದು ಕರೆಕ್ಟ್, ಶಾಸ್ತ್ರಗಳಿಂದ. ಈಗ ನಾನ್ ನಿಮಗೆ ಏನೋ ಕೊಡ್ತೇನೆ, ನೀವು ಹೇಗೆ ತಗೊಳ್ತೀರಿ ಅದನ್ನ? ಸೇವೆ ಮಾಡಬೇಕು, ಸೇವೆ ಮಾಡ್ಬೇಕು ಪ್ರಭು. ಸೇವೆ ಅಲ್ಲ, ನಾನೀಗ ಕೊಟ್ಟದನ್ನ ಹೇಗೆ ಕೈಯಿಂದ ತಾನೇ ತಗೊಳ್ತೀರಿ. ಹಾಗೆ ಹೌದು. ಗುರುಗಳು ಕೊಡೋದನ್ನ ಎಲ್ಲಿಂದ ತಗೊಳ್ಳೋದು ನಾವು? ಶ್ರವಣ. ಕಿವಿಯಿಂದ. ಶ್ರವಣ. ಆದ ಕಾರಣ ಈ ಶ್ರವಣ ಅಷ್ಟು ಇಂಪಾರ್ಟೆಂಟ್. ಅದಕ್ಕೆ ಶ್ರವಣ ಫಸ್ಟ್ ಬರ್ತದೆ. ನಮ್ಮ ಪರಂಪರೆಯಲ್ಲಿ ತುಂಬಾ ಇಂಪಾರ್ಟೆಂಟ್ ಯಾವುದು? ಶ್ರವಣ ಮಾಡುದು. ಈಗ ಓದುವಾಗ ಕೂಡ ಶ್ರವಣ ಮಾಡುದು, ಜಪ ಮಾಡುವಾಗ ಕೂಡ ಶ್ರವಣ ಮಾಡುದು, ಈ ರೀತಿಯಲ್ಲಿ ಡಿಸ್ಕಷನ್ ಮಾಡುವಾಗ ಕೂಡ ಶ್ರವಣ ಮಾಡುದು. ನಾವೆಲ್ಲ ಸೇರಿ ಶ್ರವಣ ಮಾಡುದು. ಯಾವ್ದ್ರಿಂದ? ಆ ಗುರು ಕೊಟ್ಟಂತಹ ಜ್ಞಾನ ನಮಗೆ ಕಿವಿಯ ಮುಖಾಂತರ ಒಳಗೆ ಹೋಗುವಂಥದ್ದು. ಆ ಕಿವಿಯಿಂದ ಮುಖಾಂತರ ಒಳಗೆ ಹೋಗುವುದೇ ಮೇನ್ ಇಂಪಾರ್ಟೆಂಟ್. ಅದಕ್ಕೋಸ್ಕರ ಪಿಬತ ಭಾಗವತಂ ರಸಂ ಆಲಯಂ ಮುಹುರಹೋ ರಸಿಕಾ ಭುವಿ ಭಾವುಕಾಹ. ನಿಜವಾದ ಜ್ಞಾನ, ಭಗವಂತನ ಬಗ್ಗೆ ತಿಳ್ಕೊಳ್ಳಿಕ್ಕೆ ಇಷ್ಟಪಡುವವರು ಕಿವಿಯ ಮುಖಾಂತರ, ಗುರುಗಳು ಅಥವಾ ವೈಷ್ಣವರು ಕೊಟ್ಟ ಜ್ಞಾನವನ್ನ ಕಿವಿ ಮುಖಾಂತರ ಕುಡಿಲಿಕ್ಕೆ ಕಲಿಬೇಕಂತೆ. ನಮಗೆಲ್ಲ ಅನ್ನಿಸ್ತದೆ ನಾವು ಕುಡಿತಾ ಇದ್ದೇವೆ ಅಂತ ಹೇಳಿ, ಆದರೆ ಹೃದಯ ಪರಿವರ್ತನೆ ಆಗ್ಲಿಲ್ಲ ಅಂದ್ರೆ ನಾವು ಸರಿ ಕುಡಿಲಿಲ್ಲ ಅಂತ ಅರ್ಥ. ಈಗ ನಾವು ಏನೋ ತಿಂದಿದ್ದೇವೆ, ಶರೀರ ಪೋಷಣೆ ಆಗ್ಲಿಲ್ಲ ಅಂದ್ರೆ ನಾವು ಏನೋ ನಮಗೆ ಬೇಕಾದ ರೀತಿಯಲ್ಲಿ ತಿಂತಾ ಇಲ್ಲ, ಏನೋ ತೊಂದರೆ ಇದೆ ಅಂತ ಅರ್ಥ ಅದರಲ್ಲಿ. ಆದ ಕಾರಣ ನಾವು ಕೇಳುವುದ್ರಲ್ಲಿ ಏನು ತಪ್ಪಿದೆ, ನಾವು ನಿಜವಾಗಿ ಶ್ರದ್ಧೆ ಇಟ್ಟುಕೊಂಡು ಕೇಳ್ತೇವಾ ಇಲ್ವಾ ಅಂತ ಹೇಳುದು ಪ್ರಶ್ನೆ. ನಮ್ಮನ್ನು ನಾವೇ ಕರೆಕ್ಷನ್ ಮಾಡ್ಕೊಳ್ಬೇಕು. ಇನ್ನೊಬ್ರು ಹೇಳುವ ಅಗತ್ಯ ಇಲ್ಲ ಈ ವಿಚಾರದಲ್ಲಿ. ನನ್ನ ಜೀವನದಲ್ಲಿ ಭಕ್ತಿ ಹೃದಯಕ್ಕೆ ನಾಟಿದ ಇಲ್ವಾ? ಯಾಕೆ ಕಂಪ್ಲೀಟ್ ಶ್ರದ್ಧೆ ಇಲ್ಲ? ಯಾಕೆ 100% ಶ್ಯೂರಿಟಿ ಇಲ್ಲ? ಯಾಕೆ ನನಗೆ ಈ ತೀರೆಲ್ಲ ಸಂಶಯ ಬರ್ತದೆ? ಯಾಕೆ ಒಂದೊಂದ್ಸಲ ದೇವಸ್ಥಾನಕ್ಕೆ ಹೋಗುದು ಬೇಡ ಅಂತ ಕಾಣ್ತದೆ? ಯಾಕೆ ಇನ್ನೊಬ್ಬ ಭಕ್ತರ ಬಗ್ಗೆ ನನಗೆ ಯಾವತ್ತು ಅವ್ರು ಸರಿ ಇಲ್ಲ ಅಂತ ಅನ್ನಿಸ್ತದೆ ಅಂತ ಹೇಳೋ ಚಿಂತನೆ ಮಾಡುವಾಗ ಈ ಶ್ರವಣದದ್ದೇ ವ್ಯತ್ಯಾಸ. ಶ್ರವಣ ಸರಿಯಾಗಿಲ್ಲದಿದ್ರೆ ಪ್ರಾಬ್ಲಮ್. ಯಾಕೆಂತ ಹೇಳಿದ್ರೆ ನಿನ್ನೆ ಡಿಸ್ಕಷನ್ ಮಾಡಿದ್ದೇವೆ. ನಾನೇ ಕೆಳಗೆ ಬಿದ್ದಿದ್ದೇನೆ, ಇನ್ನೊಬ್ಬನನ್ನು ಏನು ಅಳಿಯುವುದು ನಾನು? ನಾನೇ ಈ 3 ಗುಣಗಳಲ್ಲಿ ಸಿಕ್ಕಾಕೊಂಡು ಯಾವಾಗ ಕೆಳಗೆ ಬೀಳ್ತೇನೆ ನನಗೇ ಗೊತ್ತಿಲ್ಲ. ಹಾಗಿರುವಾಗ ನಾನು ಇನ್ನೊಬ್ಬ ಭಕ್ತರ ಬಗ್ಗೆ ಯಾಕೆ ಮಾತಾಡ್ಬೇಕು? ಅವರಲ್ಲಿರೋ ಒಳ್ಳೆತನವನ್ನ ಹಿಡ್ಕೊಂಡು ಮುಂದೆ ಹೋಗುವಂತ ವಿಚಾರ. ಅವರ ಕೆಟ್ಟದ್ದನ್ನ ನಾವು ಮಾತಾಡಬಾರ್ದು ಅಂತಲ್ಲ, ಆ ಕೆಟ್ಟದ್ದಕ್ಕೆ ನಾವು ಮಾತಾಡಿ ಅದಕ್ಕೆ ಪರಿಹಾರ ಕೊಡ್ಲಿಕ್ಕೆ ಶಕ್ತಿ ಇದ್ರೆ ಖಂಡಿತವಾಗಿ ಮಾಡಬಹುದು. ಇಲ್ಲ ಇದ್ರೆ ಅದು ಏನಾಗ್ತದೆ? ಬರೀ ಪ್ರಜಲ್ಪ ಆಗ್ತದೆ. ಅದು ಭಕ್ತಿಗೆ ಸಂಬಂಧ ಇಲ್ಲ, ಭಕ್ತಿಗೆ ಪೋಷಣೆ ಕೊಡುದಿಲ್ಲ ಅದು. ಈಗ ಯಾವುದೋ ಒಬ್ಬ ಭಕ್ತ ಏನೋ ಮಾಡಿದ್ದಾನೆ ಅಂತ ಹೇಳಿ ನಾನು 4 ಜನರಲ್ಲಿ ಹೇಳುದು, ಅದ್ರದ್ದು ಏನು ಸಹಾಯ ಇಲ್ಲ, ಇದ್ರ ಏನು ಪ್ರಯೋಜನ? ಅದನ್ನು ಯಾರಿಗೆ ಹೇಳ್ಬೇಕು ಅವರಿಗೆ ಹೇಳಿ ಅದಕ್ಕೇನೋ ಸಹಾಯ ಆಗತ್ತೆ ಅಂತ ಆದ್ರೆ ಉತ್ತರ ಬೇರೆ, ವಿಚಾರ ಬೇರೆ. ಆದ ಕಾರಣ ನಾವು ಭಕ್ತಿಯಲ್ಲಿ ಕೂಡ ಪ್ರಜಲ್ಪ ಮಾಡ್ತೇವೆ. ಭಕ್ತಿಯ ರೀತಿಯಲ್ಲಿ ಕೂಡ ಅದು ನೋಡ್ಲಿಕ್ಕೆ ಭಕ್ತಿ ಅಂತ ಅವರಿಗೆ ಕರೆಕ್ಷನ್ ಮಾಡ್ಲಿಕ್ಕೋಸ್ಕರ ನಾನು 4 ಜನರಲ್ಲಿ ಹೇಳುದು ಅಂತ ಹೇಳಬಹುದು. ಆದ್ರೆ ಅದು ಪ್ರಜಲ್ಪ. ಆದ ಕಾರಣ ನಾವು ಹಿಂದಿನಿಂದ ಮಾತಾಡುದು ಸ್ವಲ್ಪ ತುಂಬಾ ನಮ್ಮ ಭಕ್ತಿಯನ್ನೇ ತೊಂದರೆ ಕೊಡುವಂಥದ್ದು. ಅದು ಇನ್ನೊಬ್ಬರ ಬಗ್ಗೆ ಹಿಂದಿನಿಂದ ಮಾತಾಡೋದು, ಅದು ಸ್ಪೆಸಿಫಿಕಲಿ ಭಕ್ತರ ಬಗ್ಗೆ. ಬೇರೆ ಯಾರ ಬಗ್ಗೆ ಆದ್ರೂ ಕೂಡ ಹಿಂದಿನಲ್ಲಿ ಅವರ ಬಗ್ಗೆ 4 ಜನರಲ್ಲಿ ಹೇಳುದು, ಇನ್ನೊಬ್ಬರಲ್ಲಿ ಹೇಳುದು ಮಹಾ ಪ್ರಾಬ್ಲಮೆಟಿಕ್ ಅದು. ಅದರಿಂದ ನಮ್ಮ ಭಕ್ತಿ ಕ್ಷೀಣ ಆಗ್ತಾ ಹೋಗ್ತದೆ, ಗೊತ್ತೇ ಆಗುದಿಲ್ಲ ಅದು.
ಯಾಕಂದ್ರೆ ಇದೇ ಹವ್ಯಾಸ ಅಲ್ಲ ಜೀವನದಲ್ಲಿ ನಮಗೆ, ಜನ್ಮ ಜನ್ಮಗಳಿಂದ ಈ ಹವ್ಯಾಸ. ಯಾಕಂದ್ರೆ ನಾನು ಪರ್ಫೆಕ್ಟ್ ಅಂತ ಹೇಳುವಂಥದ್ದು ನಮ್ಮ ಮನೋಭಾವ, ಇನ್ನೊಬ್ಬರು ಪರ್ಫೆಕ್ಟ್ ಇಲ್ಲ ಅಂತ. ಆದ ಕಾರಣ ಈ ಒಂದು ಬದಲಾವಣೆ ನಮ್ಮ ಜೀವನದಲ್ಲಿ ಆದ್ರೆ, ಯಾರು ಹೇಳಿದ್ರು ಆಕ್ಸೆಪ್ಟ್ ಮಾಡಿ, ಆ ವೈಷ್ಣವ ಹೇಳಿದ್ದನ್ನ ಆಕ್ಸೆಪ್ಟ್ ಮಾಡಿ ನಾವು ಮಾಡ್ಲಿಕ್ಕೆ ಯಾವಾಗ ಕಲಿತೇವೆ, ಆಗ ಖಂಡಿತವಾಗಿ ಕೃಷ್ಣನ ಪ್ರೀತಿ ನಮಗೆ ದೊರೆಯುತ್ತದೆ. ಅದ್ರಲ್ಲಿ ಏನು ಸಂಶಯ ಇಲ್ಲ. ಯಾಕೆಂತ ಹೇಳಿದ್ರೆ, ಹೃದಯ ಬೆಣ್ಣೆ ಆಗ್ಲಿಲ್ಲ ಅಂತ ಹೇಳಿದ್ರೆ ಕೃಷ್ಣ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಆ ಶ್ಲೋಕದಲ್ಲಿ ಗಮನಿಸಿದ್ದೇವಲ್ಲ, ಯಾರೋ ಮಾತಾಜಿ ಕೂಡ ಹೇಳ್ತಾ ಇದ್ರು, ಹೃದಯ ಬೆಣ್ಣೆ ಆಗುವಾಗ ಕೃಷ್ಣ ಬಂದು ಕಡಿತಾನೆ. ಹೃದಯ ಕಲ್ಲಿನ ತರ ವಜ್ರ ತರ ಇದ್ರೆ ಹೇಗೆ ಕದಿಲಿಕ್ಕೆ ಸಾಧ್ಯ? ಆದ ಕಾರಣ ಬೆಣ್ಣೆ ಆಗುದು ಅಂದ್ರೆ ಏನು? ಬೆಣ್ಣೆ ಆಗುದು ಅಂತ ಹೇಳಿದ್ರೆ ಎಲ್ಲಾ ಭಕ್ತರಿಗೆ ಶರಣಾಗುದು. ಶರಣಾಗುದು ಅಂತ ಹೇಳಿದ್ರೆ ಹೊಡಿ ಹೊಡಿ ಅಂತ ಹೇಳಿ ಹೊಡಿಸ್ಕೊಳ್ಳೋದಲ್ಲ. ಅವರು ಹೇಳಿದ ಸೇವೆಯನ್ನ ಗುರುವೇ ಹೇಳಿದ್ದು ನನಗೆ. ಈಗ ನಂಗೆ ನೀವು ಯಾವುದೋ ಒಂದು ಸೇವೆ ಕೊಟ್ರಿ ಅಂತ ಹೇಳಿದ್ರೆ, ಗುರುವೇ, ನನ್ನ ನಿಜವಾದ ಗುರುವೇ ನನಗೆ ನಿಮ್ಮ ಮುಖಾಂತರ ಈ ಸೇವೆ ಕೊಟ್ಟಿದ್ದಾರೆ ಅಂತ ಹೇಳಿ ಮಾಡ್ಲಿಕ್ಕೆ ಶುರು ಮಾಡ್ಬೇಕು. ಅಂತ ಅದ್ಭುತ ವಿಚಾರ ಇದು ಭಕ್ತಿ ಅಂತ ಹೇಳಿದ್ರೆ. ಗೋಪಿ ಭರ್ತೃ ಪದಕಮಲಯೋರ್ ದಾಸ 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 ದಾಸಾನುದಾಸ ಅಂತ ಹೇಳಿ. ಆದುದರಿಂದ ಶ್ರೀಕೃಷ್ಣ ಅಥವಾ ಅವನ ನಿಜ ಪ್ರತಿನಿಧಿಯಾದ ಗುರುವು ಬದ್ಧ ಆತ್ಮವನ್ನು ಬಿಡಿಸಬಲ್ಲರು. ಹೇಗೆ ಬಿಡಿಸಬಲ್ಲರು ಅಂತ ನಮಗೆ ಅರ್ಥ ಆಯ್ತು, ಅವರು ಕೊಟ್ಟ ಜ್ಞಾನದಿಂದ, ಬರೀ ಆಶೀರ್ವಾದದಿಂದ ಅಲ್ಲ. ಯಾಕಂದ್ರೆ ಆಶೀರ್ವಾದ ತುಂಬಾ ಕಡೆ ಹೆಲ್ಪ್ ಆಗ್ತದೆ, ಆದ್ರೆ ನಾವು ಸಾಧನೆ ಮಾಡ್ಲೇಬೇಕಾಗ್ವೆ. ಆಶೀರ್ವಾದ ಸಿಕ್ಕಿದೆ ಅಂತ ಹೇಳಿ ಸುಮ್ಮನೆ ಕೂತ್ರೆ ಆಗ್ತದ? ಆದ ಕಾರಣ ಸಾಧನೆ ಮಾಡ್ಲಿಕ್ಕೆ ಪ್ರೇರೇಪಿಸ್ತಾರೆ ಅವರು, ಪ್ರೇರೇಪಿಸ್ತಾರೆ. ಬೆಳಿಗ್ಗೆ ಹಾಡುವಂತಹ ಸಂಸಾರ ದಾವ ನಲಲಿದ ಲೋಕದಲ್ಲಿ ಅವರು ಹೇಗೆ ನಮ್ಮನ್ನ ಭಕ್ತಿಯಲ್ಲಿ ತೊಡಗಿಸ್ತಾರೆ, ಹೇಗೆ ಜ್ಞಾನ ಮುಖೇನ ಅವರು ನಮ್ಮನ್ನೆಲ್ಲ ಪರಿವರ್ತನೆ ಮಾಡ್ತಾರೆ ಅಂತ ಹೇಳಿ ಆ ಶ್ಲೋಕದಲ್ಲಿ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ನಮಗೆ. ಆ ರೀತಿಯಲ್ಲಿ ಭಗವಂತನ ದಾಸರಾದಂತಹ ಗುರುಗಳು ಸಂಪೂರ್ಣವಾಗಿ ನಮ್ಮನ್ನ ವಾಪಸ್ ಗೋಲೋಕ ವೃಂದಾವನಕ್ಕೆ ಕರ್ಕೊಂಡು ಹೋಗುವವರೆಗೆ ಅವರಿಗೆ ನೆಮ್ಮದಿ ಇಲ್ಲ. ಆದ ಕಾರಣ ನಾವು ಪ್ರಯತ್ನ ಪಡ್ಲಿಲ್ಲ ಅಂತ ಹೇಳಿದ್ರೆ ಅವರು ಪುನಃ ಪುನಃ ಬರ್ಬೇಕು ಇಲ್ಲಿಗೆ, ನಮ್ಮನ್ನ ಕರ್ಕೊಂಡು ಹೋಗ್ಲಿಕ್ಕೆ. ಪುನಃ ಪುನಃ ನಾವು ಇಲ್ಲಿ ಎಷ್ಟು ವರ್ಷ ಇರ್ತೇವೆ ಅಷ್ಟು ವರ್ಷ ಅವ್ರು ಬರ್ಬೇಕಾಗ್ತದೆ. ಅಂತ ಕಷ್ಟ ಅವರಿಗೆ ಕೊಡ್ಬೇಕಾ ನಾವು? ಅವರಿಗೆ ಕೊಡಬಾರದು ಅಂತ ಕಷ್ಟ. ಇಂತಹ ಶ್ರೇಷ್ಠ ಸಹಾಯವಿಲ್ಲದೆ ಐಹಿಕ ಪ್ರಕೃತಿಯ ಬಂಧನದಿಂದ ಮನುಷ್ಯನು ಬಿಡಿಸಿಕೊಳ್ಳಲಾರ. ಭಕ್ತಿ ಸೇವೆ ಅಥವಾ ಕೃಷ್ಣ ಪ್ರಜ್ಞೆಯು ಇಂತಹ ಬಿಡುಗಡೆಯನ್ನು ಪಡೆಯಲು ನೆರವಾಗಬಲ್ಲದು. ಮಾಯಾಶಕ್ತಿಯ ಪ್ರಭುವಾದ ಕೃಷ್ಣನು ಹೀಗೆ ದುಸ್ತರವಾದ ಶಕ್ತಿಗೆ, ಯಾವುದು ದುಸ್ತರ ಅಂತ ಹೇಳಿ ನಮಗೆ ಅರ್ಥ ಆಯ್ತು, ಮಾಯಾಶಕ್ತಿ, ಬದ್ಧ ಆತ್ಮವನ್ನು ಬಿಟ್ಟು ಬಿಡುವಂತೆ ಆಜ್ಞಾಪಿಸಬಲ್ಲ. ಶಕ್ತಿಗೆ ಆಜ್ಞಾಪಿಸುವುದು, ಮಾಯೆಗೆ ಹೇಳುದು ಬಿಡು ಅವನನ್ನು ಅಂತೇಳಿ. ನೋಡಿ ಎಷ್ಟು ಕಷ್ಟ ಜೀವನದಲ್ಲಿ ನಮಗೆ ಜಪ ಮಾಡುದು ಬೇಡ ಅಂತ ಅನ್ನಿಸ್ತದೆ. ಆದರೆ ಅಜಾಮೀಳ ಮಾಡಿದಷ್ಟು ಮಾಡಿರ್ಲಿಕ್ಕಿಲ್ಲ ಅಲ್ವಾ? ಅನ್ನಿಸ್ತದೆ, ಗೊತ್ತಿಲ್ಲ, ಅದಕ್ಕಿಂತ ಜಾಸ್ತಿ ಆಗಿರ್ಲೂಬಹುದು. ಎಷ್ಟು ಜನ್ಮದಿಂದ ಮಾಡಿದ್ದೇವೆ ಯಾರಿಗೂ ಗೊತ್ತು. ಏನೇ ಇರ್ಲಿ, ಅಜಾಮಿಳನಿಗೆ ಕೊನೆಯಲ್ಲಿ ಭಗವಂತನ ನಾಮಸ್ಮರಣ ಮಾಡೋ ಉದ್ದೇಶವೇ ಇರಲಿಲ್ಲ. ಆದ್ರೆ ಭಗವಂತ ನೋಡಿ, ಭಗವಂತ ಎಷ್ಟು ಕರುಣಾಮಯಿ ಅಂತ ಹೇಳಿದ್ರೆ, ಆ ಮಗನಿಗೆ ಹೆಸರು ನಾರಾಯಣ ಅಂತ ಹೇಳುವಂತ ಹೆಸರು ಇಟ್ಟದ್ದು ಭಗವಂತನ ಪ್ರೇರೇಪಣೆಯಿಂದಲೇ. ಇಲ್ಲದ್ರೆ ಯಾವುದೊಂದು ಹುಲ್ಲು ಕಟ್ಟಿ ಕೂಡ ನಡಿಲಿಕ್ಕೆ ಸಾಧ್ಯ ಇಲ್ಲ, ಆ ಕಡೆ ಈ ಕಡೆ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ, ಮನಸ್ಸು ನಡಿಲಿಕ್ಕೂ ಸಾಧ್ಯ ಇಲ್ಲ. ಪ್ರತಿಯೊಂದು ಕೃಷ್ಣನ ಪ್ರೇರೇಪಣೆ. ಆದ ಕಾರಣ ಆ ಮಗುವಿನ ಹೆಸರು, ಭಗವಂತನ ಹೆಸರು ಇಡ್ಲಿಕ್ಕೆ ಕಾರಣ ಭಗವಂತನೇ. ಆ ಭಗವಂತನ ಮುಖಾಂತರ ಆ ಹೆಸರು ಬಂದು ಆ ಹೆಸರು ಇವನು ಹೇಳುವ ಹಾಗೆ ಆಗಿ, ಈ ರೀತಿಯಲ್ಲಿ ನೋಡಿ ಭಗವಂತ ಲೀಲೆ ಮಾಡಿ. ಅಂದ್ರೆ ಏನು ಸಾಬೀತು ಮಾಡ್ಲಿಕ್ಕೆ ಅಂತ ಹೇಳಿದ್ರೆ, ಎಷ್ಟೇ ಪ್ರಾಬ್ಲಮ್ ಆಗ್ಲಿ, ಏನೇ ಮಾಡ್ಲಿ, ಭಗವಂತನ ಹೆಸರು ಹೇಗಾದ್ರೂ ತೆಕ್ಕೊಂಡವ ಖಂಡಿತವಾಗಿ ಅವನು ಭಗವಂತನ ಕಡೆಗೆ ಹೋಗ್ಲಿಕ್ಕೆ ನಿಧಾನವಾಗಿ ಆ ಮಾರ್ಗವನ್ನ ಚೂಸ್ ಮಾಡಿದ್ದಾನೆ ಅಂತ ಅರ್ಥ. ಯಾಕಂದ್ರೆ ಅಲ್ಲಿ ಕೂಡ್ಲೆ ಅವನು ಹೋಗ್ಲಿಲ್ಲ, ಮರು ಅವಕಾಶ ಸಿಕ್ಕಿತ್ತು. ಯಾರಿಗೆ? ಅಜಾಮಿಳರಿಗೆ, ಅಜಾಮಿಳ ಬ್ರಾಹ್ಮಣರಿಗೆ ಮರು ಅವಕಾಶ ಸಿಕ್ಕಿತ್ತು. ಅದೇ ರೀತಿಯಲ್ಲಿ ನಮಗೆ ಕೂಡ ಹೇಗೋ ಮಾಡಿ ನಾವು ಹರೇ ಕೃಷ್ಣ ಮಹಾ ಮಂತ್ರವನ್ನ ಏನೇನೋ ಕಷ್ಟದಲ್ಲಿ ಇದ್ರೂ ಕೂಡ ನಾವು ನಿರಂತರವಾಗಿ ಹೇಳಲಿಕ್ಕೆ ಶುರು ಮಾಡಿದ್ರೆ ಖಂಡಿತ ಭಗವಂತ ನಮ್ಮನ್ನ, ಗುರುಗಳು ನಮ್ಮನ್ನ, ವೈಷ್ಣವರು ನಮ್ಮನ್ನ ಬಿಟ್ಟು ಕೊಡುದಿಲ್ಲ. ಅದಂತೂ ಶೂರ್. ಈ ಕಥೆಯಿಂದ ನಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಇದು ಕಥೆ ಅಲ್ಲ, ಇದು ಸತ್ಯ ಆದಂತಹ ವಿಚಾರ. ಜೀವಿಯು ಮೂಲತಃ ಭಗವಂತನ ಪ್ರೀತಿಯ ಮಗು. ಆದ ಕಾರಣ ಅಜಾಮಿಳನಂತಹ ವ್ಯಕ್ತಿ ಎಷ್ಟೇ ತೊಂದರೆ ಕೊಟ್ಟಿರ್ಲಿ ಭಗವಂತ ಬಿಟ್ಟು ಕೊಡ್ಲಿಲ್ಲ. ಯಾರನ್ನು ಕೂಡ ಭಗವಂತ ಬಿಟ್ಟು ಕೊಡುದಿಲ್ಲ. ಪ್ರಯತ್ನ ಪಡ್ತಾ ಇರ್ತಾರೆ. ವಿತ್ ಹುಕ್ ಆರ್ ಕ್ರುಕ್ ಕರ್ಕೊಂಡು ಹೋಗ್ಲಿಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ ವೈಷ್ಣವರ ಮುಖೇನ. ಆದ ಕಾರಣ ನಾವು ಸ್ವಲ್ಪ ಇದನ್ನು ಯೋಚನೆ ಮಾಡಿದ್ರೆ, ಎಸ್, ನಾವು
ಭಗವಂತನ ಕಡೆ ಹೋಗ್ಲಿಕ್ಕೆ ನಾವು ಅವಕಾಶವನ್ನ ಕಾದು ನಾವು ಕೂಡ ಟ್ರೈ ಮಾಡಬೇಕು. ಜೀವಿಯು ಮೂಲತಃ ಭಗವಂತನ ಪ್ರೀತಿಯ ಮಗು. ಶರಣಾಗತವಾದ ಆತ್ಮದ ವಿಷಯದಲ್ಲಿ ಅವನು ತನ್ನ ಅವ್ಯಾಜ ಕರುಣೆಯಿಂದ ಮತ್ತು ಪಿತೃವಾತ್ಸಲ್ಯದಿಂದ ಬಿಡುಗಡೆಗೆ ಅಪ್ಪಣೆ ಮಾಡುತ್ತಾನೆ. ಆದುದರಿಂದ ಐಹಿಕ ಪ್ರಕೃತಿಯ ಕಠಿಣ ಮುಷ್ಟಿಯಿಂದ ಬಿಡುಗಡೆ ಹೊಂದಲು ಭಗವಂತನ ಪಾದ ಕಮಲಗಳಿಗೆ ಶರಣಾಗುವುದು ಒಂದೇ ಮಾರ್ಗ. ಇದೊಂದೇ ಮಾರ್ಗ. ಅದರ ಅರ್ಥ ಏನು? ಇದರ ಅರ್ಥ ಏನು? ಆದುದರಿಂದ ಐಹಿಕ ಪ್ರಕೃತಿಯ ಕಠಿಣ ಮುಷ್ಟಿಯಿಂದ ಬಿಡುಗಡೆ ಹೊಂದಲು ಭಗವಂತನ ಪಾದ ಕಮಲಗಳಿಗೆ ಶರಣಾಗುವುದು ಒಂದೇ ಮಾರ್ಗ. ಅಂದ್ರೆ ಏನು ಅರ್ಥ? ಬೇರೆ ಜ್ಞಾನ ಮಾರ್ಗ ಹ್ಮ್ ಅದೆಲ್ಲ ಬಿಟ್ಟು ಭಕ್ತಿ ಮಾರ್ಗವನ್ನೇ ಆರಿಸ್ಕೋಬೇಕು. ಜ್ಞಾನ ಮಾರ್ಗ, ಕರ್ಮ ಮಾರ್ಗ, ಅಷ್ಟಾಂಗ ಮಾರ್ಗ, ಯಾವುದೇ ಮಾರ್ಗದಿಂದ ಇದು ಸಾಧ್ಯವೇ ಇಲ್ಲ ಅಂತ ಅರ್ಥ. ಯಾವುದೇ ಜನ್ಮದಲ್ಲಿ, ಯಾವುದೇ ಯುಗದಲ್ಲಿ ಸಾಧ್ಯ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಯಾರಾದ್ರೂ ಹೇಳ್ತೀರಾ ಯಾಕೆ ಅಂತ ಹೇಳಿದ್ರೆ? ಮಾಯೆಯಿಂದ ಹೊರಗೆ ಬರುವುದು ತುಂಬಾ ಕಷ್ಟ. ಅದು ಕಷ್ಟ. ಅದು ಕರೆಕ್ಟ್ ಆಗಿ ಹೇಳಿದೆ. ಅದಲ್ಲದೆ ಭಗವಂತನ ಧಾಮದಲ್ಲಿ ಇದು ಯಾವ ಸಾಕ್ಷಾತ್ಕಾರಕ್ಕೂ ಬೆಲೆ ಇಲ್ಲ. ಜ್ಞಾನದಕ್ಕೂ ಇರ್ಲಿ, ಜ್ಞಾನಕ್ಕೂ ಇರ್ಲಿ, ಕರ್ಮಕ್ಕೂ ಇರ್ಲಿ, ಅಷ್ಟಾಂಗಕ್ಕೂ ಯಾವುದಕ್ಕೂ ಅಗತ್ಯ ಇಲ್ಲ. ಅಲ್ಲಿ ಬರೀ ಭಕ್ತಿ ಮಾತ್ರ ಇರುವಂಥದ್ದು. ಆದ ಕಾರಣ ಪ್ರಭುಗಳು ಹೇಳಿದ ಹಾಗೆ ಮಾಯೆಯಿಂದ ಹೊರಗೆ ಬರಬೇಕಿದ್ರೆ ಮಾಯೆಯ ಸೃಷ್ಟಿಕರ್ತನ ನಿಜವಾದ ಒಂದು ಏನ್ ಹೇಳುದು, ಅಲ್ಲಿ ಆ ಧಾಮದಲ್ಲಿ ಇರುವಂತಹ ವ್ಯವಸ್ಥೆ ಉಂಟಲ್ಲ, ಅದನ್ನು ಇಲ್ಲಿ ಮಾಡಿದ್ರೆ ಮಾತ್ರ ಸಾಧ್ಯ. ಇದರಲ್ಲಿ ತುಂಬಾ ಅರ್ಥ ಇದೆ. ಭಗವಂತ ಇಲ್ಲಿ ಬರುವಾಗ ನಮ್ಮನ್ನು ಹೇಗೆ ಜೀವನ ಮಾಡಬೇಕು ಅಂತ ಹೇಗೆ ತೋರಿಸಿದ್ದಾನೋ ಆ ರೀತಿಯಲ್ಲಿ ನಾವು ಜೀವನ ಮಾಡಿದ್ರೆ ಭಗವಂತನ ಧಾಮಕ್ಕೆ ಹೋಗ್ಲಿಕ್ಕೆ ಸುಲಭ. ಭಗವಂತ ಇಲ್ಲಿ ಬಂದಿರುವಾಗ, ವೃಂದಾವನದಲ್ಲಿರುವಾಗ ಹೇಗೆ ಎಲ್ಲರನ್ನ ನೋಡ್ಕೊಂಡು ಹೇಗೆ ಜೀವನ ಮಾಡಬೇಕು ಅಂತ ತೋರಿಸಿಕೊಟ್ಟಿದ್ದಾನೆ, ಅದೇ ರೀತಿಯಲ್ಲಿ ನಾವು ಕೂಡ ಮಾಡಿದ್ರೆ, ನಾವು ಭಗವಂತನ ಕಡೆಗೆ ಹೋಗ್ಲಿಕ್ಕೆ ಸಾಧ್ಯ. ಹೇಗೆ ಮಾಡಿದ್ದಾನೆ? ಗೋಮಾತೆಯ ರಕ್ಷಣೆ, ಗೋಮಾತೆಯ ಜೊತೆ ಇರುವಂಥದ್ದು, ಈ ರೀತಿಯದ್ದೆಲ್ಲ ಮಾಡಿದ್ದಾನೆ ಭಗವಂತ. ಆಮೇಲೆ ವೈಷ್ಣವರ ಜೊತೆ ಇರುವಂಥದ್ದು, ಈ ರೀತಿಯಲ್ಲೆಲ್ಲ ಮಾಡಿದ್ದಾರೆ ಭಗವಂತ. ನಾವು ಎಲ್ಲೆಲ್ಲೋ ಏನೇನೋ ಮಾಡ್ತಿರ್ತೇವೆ. ಆದ ಕಾರಣ ನೆಕ್ಸ್ಟ್ ಜನ್ಮ ನಮಗೆ ಸಿಕ್ಕಿದ್ರೆ ಭಗವಂತನ ಭಕ್ತರ ನಡುವೆ ಸಿಗ್ಲಿ, ಅದು ಕೂಡ ವೃಂದಾವನದಂತಹ ಪರಿಸರದಲ್ಲಿ ಸಿಗ್ಲಿ. ಆ ಮುಖೇನ ನಾವು ಪುನಃ ವೃಂದಾವನದ ಲೀಲೆಗಳ ಬಗ್ಗೆ ಅರ್ಥ ಮಾಡ್ಲಿಕ್ಕೆ ಸಾಧ್ಯ. ಈಗ ಕತೆ ಮಾತ್ರ ಅರ್ಥ ಆಗ್ತದೆ, ನಿಜವಾದ ಒಂದು ವಿಚಾರ ಅರ್ಥ ಆಗುದಿಲ್ಲ ನಮಗೆ. ನಿಜವಾಗಿ ಅಂತ ಹೇಳಿ ಅದೊಂದು ಕಥೆಯ ರೂಪದಲ್ಲಿ ಅರ್ಥ ಆಗ್ತದೆ ಅಷ್ಟೇ. ಪ್ರಾಕ್ಟಿಕಲ್ ಸೈನ್ಸ್ ಅಂತಲೇ ಅರ್ಥ ಆಗುದಿಲ್ಲ. ಇರಬಹುದು ಅದು ಕತೆ. ಈಗ ನೋಡಿ, ಕತೆ ಅಂತ ಹೇಳಿದ ತಕ್ಷಣ ನಿಜ ಅಂತ ಅಲ್ಲ. ಜನರಲಿ ಚಿಕ್ಕ ಮಗುವಿಗೆ ನಾನೊಂದು ಕತೆ ಹೇಳ್ತೇನೆ ಅಂತ ಹೇಳಿದ್ರೆ ಅದು ಏನನ್ನಿಸ್ತದೆ? ನಿಜ ಅಲ್ಲ, ಅದು ಸುಮ್ಮನೆ ಹೇಳುದು ಅದು ಅಂತ, ಕಟ್ಟು ಕತೆ ಅಂತ ಅನ್ನಿಸ್ತದೆ ಎಲ್ರಿಗೂ. ಇಲ್ಲ, ಈ ವೃಂದಾವನದ ಮಹಿಮೆಗಳು ಯಾವುದು ಕಟ್ಟುಕತೆ ಅಲ್ಲ, ಭಗವಂತನ ಧಾಮ ಕಟ್ಟುಕತೆ ಅಲ್ಲ, ಯಾವುದು ಕಟ್ಟುಕತೆ ಅಲ್ಲ ಇಲ್ಲಿರುವಂಥದ್ದು. ಯಾಕೆಂದ್ರೆ ದೊಡ್ಡ ದೊಡ್ಡ ಆಚಾರ್ಯರು ಹೇಳಿದಂತ ವಿಚಾರ ಇದು. ನನ್ನಂತ ಚಿಕ್ಕ ವ್ಯಕ್ತಿ ಹೇಳಿದ್ದಲ್ಲ ಇದು. ಆಚಾರ್ಯರು, ಶ್ರೇಷ್ಠ ವ್ಯಕ್ತಿಗಳು ಹೇಳಿರುವಂತ ವಿಚಾರ, ಅದನ್ನ ನಮಗೆ ಕತೆ ಅಂತ ಹೇಳಿ ಅರ್ಥ ಆಗ್ತಾ ಇದೆ ಅಂತ ಹೇಳಿದ್ರೆ ನಮಗೆ ಅದರ ಪ್ರಾಕ್ಟಿಕಲಿಟಿ ಗೊತ್ತಿಲ್ಲ ಅಂತ. ಅಷ್ಟು ಹಳೇ ಕಾಲದ ವಿಚಾರವನ್ನು ತಂದು ಹೇಳಿದ್ದಾರೆ ಅಂತ ಹೇಳಿದ್ರೆ ಅವರು ಅದನ್ನು ನೋಡುವಂತಹ ಶಕ್ತಿ ಉಳ್ಳವರು. ಶಾಸ್ತ್ರ ಮುಖೇನ, ಜ್ಞಾನ ಚಕ್ಷುಗಳ ಮುಖೇನ ಅವರಿಗೆ ಇದು ಅರ್ಥ ಆಗಿದೆ ಅಂತ ಅರ್ಥ. ನಮಗೆ ಅದು ಅರ್ಥವೇ ಆಗ್ತಿಲ್ಲ. ಕೃಷ್ಣ ಹಾಗೆ ಮಾಡಿದ್ನಂತೆ, ಹೀಗೆ ಮಾಡಿದ್ನಂತೆ ಹೇಳಿ ನಾವು ಭಾವುಕರಾಗ್ತೇವೆ ವಿನಃ ನಿಜವಾಗಿ ಅದೊಂದು ಸೈನ್ಸ್ ಅಂತ ಹೇಳಿ ನಮಗೆ ಅರ್ಥ ಆಗೋದಿಲ್ಲ. ಅದು ನಿಜವಾಗಿ ನಡೆದಿದೆ ಅಂತ ಹೇಳಿ ಇನ್ನೂ ಹೃದಯಕ್ಕೆ ನಾಟ್ಲಿಲ್ಲ. ಆದುದರಿಂದ ಐಹಿಕ ಪ್ರಕೃತಿಯ ಕಠಿಣ ಮುಷ್ಟಿಯಿಂದ ಬಿಡುಗಡೆ ಹೊಂದಲು ಭಗವಂತನ ಪಾದ ಕಮಲಗಳಿಗೆ ಶರಣಾಗುವುದು ಒಂದೇ ಮಾರ್ಗ. ಮಾಂ ಏವ ಎನ್ನುವ ಪದಗಳು ಅರ್ಥವತ್ತಾದವು. ಮಾಂ ಏವ, ಮಾಂ ಎಂದರೆ ಕೃಷ್ಣನಿಗೆ ಅಥವಾ ವಿಷ್ಣುವಿಗೆ ಮಾತ್ರ, ಬ್ರಹ್ಮನಿಗೆ ಅಥವಾ ಶಿವನಿಗೆ ಅಲ್ಲ ಎಂದರ್ಥ. ಅಂದ್ರೆ ಬ್ರಹ್ಮ ಅಥವಾ ಶಿವದೇವರು ನಮಗೆ ಗುರುಗಳು ಅಂತ ಅರ್ಥ. ಅವರು ಪರಮೋತ್ತಮ ಪರಮ ಪುರುಷ ಅಲ್ಲ ಅಂತ ಅರ್ಥ. ಅವರು ಭಗವಂತನ
ಅಧೀನದಲ್ಲಿರುವ ಶಕ್ತಿಗಳು ಅಂತ ಅರ್ಥ. ಆದ ಕಾರಣ ಇದರಲ್ಲಿ ಏನು ಸಂಶಯದ ವಿಚಾರ ಇಲ್ಲ. ಇದು ಶ್ರೀಲ ಪ್ರಭುಪಾದರು, ನಾನು ನಿನ್ನ ಒಂದು ಕ್ಲಾಸ್ ಕೇಳ್ತಾ ಇದ್ದೆ, ಹೇಳ್ತಾರೆ ನೋಡಿ, ನಾನು ವಿದೇಶಕ್ಕೆ ಹೋಗಿ ಪ್ರೀಚ್ ಮಾಡಿದೆ, ಇವರೆಲ್ಲ ಭಾಗ್ಯವಂತರು ಅಂತ ಹೇಳ್ತಾರೆ. ಯಾರಾದ್ರೂ ಹೇಳ್ತಾರಾ ಯಾಕೆ ಭಾಗ್ಯವಂತರು ಅಂತ ಹೇಳಿ? ಯಾರಿಗಾದ್ರೂ ಗೊತ್ತಾ? ಆ ಲೆಕ್ಚರ್ ಕೇಳಿರ್ತೀರಾ. 3ನೇ ಥರ್ಡ್ ಕ್ಯಾಂಟೋ ಲೆಕ್ಚರ್ ಅಂತ ಅನ್ನಿಸ್ತದೆ ನನಗೆ ಅದು, ಶ್ರೀಮದ್ ಭಾಗವತಂ. ಯಾಕೆ ಫಾರಿನರ್ಸ್ ಲಕ್ಕಿ ಅಂದ್ರೆ ಅಮೆರಿಕದಲ್ಲಿ ಇರುವಂತಹ ಎಲ್ಲರೂ ಆ ಕಾಲದಲ್ಲಿ, ನಾನು ಹೇಳ್ತಾ ಇರುವಂತ ಪ್ರಭುಪಾದರು ಇರುವಾಗ ಇವರೆಲ್ಲ ಲಕ್ಕಿ ಅಂತ ಹೇಳ್ತಾರೆ. ಸೋ ಫಾರ್ಚುನೇಟ್ ದೀಸ್ ಪೀಪಲ್ ಅಂತ ಹೇಳ್ತಾರೆ ಶ್ರೀಲ ಪ್ರಭುಪಾದ. ಯಾಕೆ ಯಾಕೆ ಅಂತ ಹೇಳಿದ್ರೆ ಅವರಿಗೆ ಇವರ ಬಗ್ಗೆ ಯಾವುದು ಗೊತ್ತಿಲ್ಲ. ಅವರಿಗೆ ಕೃಷ್ಣ ಅಂತ ಹೇಳಿದ್ದು ಕೃಷ್ಣನನ್ನು ಮಾತ್ರ ತಕೊಂಡು ಮಾಡಿದ್ರು. ಏಕ ತತ್ವ ಅಭ್ಯಾಸ ಮಾಂ ಏಕಂ ಶರಣಂ. ಅವ್ರಿಗೆ ಕಷ್ಟವೇ ಇಲ್ಲ. ಈಗ ನಮಗೆ ನಿಮಗೆಲ್ಲ ಹೌದಾ ಹೌದಾ ಹೀಗೆ ಹೇಳ್ತಿದಾರಾ, ಅಯ್ಯೋ ಇದು ತಪ್ಪು, ಇದು ಸುಳ್ಳು. ಅವ್ರಿಗೇನು ಗೊತ್ತುಂಟು? ಶಿವ ಅಂತ ಹೇಳ್ತಿದ್ದಾರೆ, ಬ್ರಹ್ಮ ಅಂತ ಹೇಳ್ತಿದ್ದಾರೆ, ತಪ್ಪು. ದುರ್ಗೆ ಅಂತ ಹೇಳ್ತಿದ್ದಾರೆ, ತಪ್ಪು. ಗಣೇಶ ಅಂತ ಹೇಳ್ತಿದ್ದಾರೆ, ತಪ್ಪು. ಯಾಕೆ ಯಾಕೆ ಅಂತ ಹೇಳಿದ್ರೆ ಅಷ್ಟು ನಮ್ಮ ಹತ್ರ ಅಷ್ಟು ಜನ್ಮ ಜನ್ಮಗಳಿಂದ ಇದು ನಡೀತಾ ಬರ್ತಿದೆ. ಯಾಕಂದ್ರೆ ಇಂದ್ರಿಯ ತೃಪ್ತಿಗೆ ಹಿಂದೆ ಹೋಗಿ ಯಾರು ಅದಕ್ಕೆ ಸಹಾಯ ಮಾಡ್ತಾರೆ ಅಲ್ಲಿಗೆ ಹೋಗುದು. ಇಂದ್ರಿಯ ತೃಪ್ತಿಗೆ ಯಾರು ಸಹಾಯ ಮಾಡ್ತಾರೆ ಅಲ್ಲಿಗೆ ಹೋಗುದು. ಆದ ಕಾರಣ ಅದಷ್ಟು ಕಂಡೀಷನ್ಡ್ ಆಗಿದೆ. ಕಂಡೀಷನ್ಡ್ ಅಂತ ಹೇಳಿದ್ರೆ ನನಗೆ ಗೊತ್ತಿಲ್ಲ ಕನ್ನಡದಲ್ಲಿ. ಕಂಡೀಷನ್ಡ್ ಅಂದ್ರೆ ಏನು? ಬದ್ಧತೆ. ಬದ್ಧರಾಗಿದೆ, ಬಂಧನದಲ್ಲಿ ಸಿಕ್ಕಾಕೊಂಡಿದೆ. ಬದ್ಧತೆ. ಧನ್ಯವಾದ. ಬದ್ಧತೆ. ಈಗ ಒಂದು ಇಲಿಯದ್ದು ಉದಾಹರಣೆ ನಾನು ಸೈಕಾಲಜಿ ಕಲಿಯುವಾಗ ಕೇಳಿದ್ದೇನೆ. ಇಲಿಯ ಉದಾಹರಣೆ. ಒಂದು ಇಲಿಯನ್ನ ಒಂದು ಗೂಡಿನ ಒಳಗೆ ಇಟ್ರಂತೆ. ಒಂದು ಗೂಡಿನ ಒಳಗೆ ಇಟ್ಟು ಒಂದು ಸೈಡಿಂದ ಆಹಾರ ಕೊಡ್ಲಿಕ್ಕೆ ಶುರು ಮಾಡಿತು. ಒಂದು ಸೈಡಿಂದ ಸ್ವಲ್ಪ ಓಪನ್ ಮಾಡಿ ಆಹಾರ ಕೊಡ್ಲಿಕ್ಕೆ. ಇಲ್ಲಿ ಬಂದು ತಿಂತು ಹೋಯ್ತು, ಇಲ್ಲಿ ಬಂದು ತಿಂತು ಹೋಯ್ತು, ಇಲ್ಲಿ ಬಂದು ತಿಂತು ಹೋಯ್ತು. ಸ್ವಲ್ಪ ದಿನ ಆದ್ಮೇಲೆ ಆ ರಂಧ್ರದ ಹತ್ತಿರ ಒಂದು ಕರೆಂಟ್ ಶಾಕ್ ಇಟ್ರು. ಶಾಕಿನೊಟ್ಟಿಗೆ ಒಂದು ತಿಂಡಿ ಇಟ್ರು. ಶಾಕಿನ ಹತ್ತಿರ ಒಂದು ತಿಂಡಿ ಇಟ್ರು. ಅದು ತಿಂಡಿ ತಿನ್ಲಿಕ್ಕೆ ಅದು ಬಂತು, ಶಾಕ್ ಹೊಡಿತು. ಅಂದ್ರೆ ಅಷ್ಟು ಶಾಕ್ ಹೊಡಿತು ಅಂತ ಗೊತ್ತಿಲ್ಲ ಅದಕ್ಕೆ. ಯಾಕೆಂತಂದ್ರೆ ಅಲ್ಲೇ ಆಹಾರ ಇತ್ತು. ಅದು ಅಲ್ಲಿಗೆ ಹೋಗ್ಲಿಕ್ಕೆ ಶುರು ಮಾಡಿತ್ತು. ಹಾಗೆಂತೇಳಿ ಒಂದು ದಿವಸ ಆಯ್ತು, 2ನೇ ದಿವಸ ಅಲ್ಲಿಗೆ ಹೋಗ್ಲಿಕ್ಕೆ ಶುರು ಮಾಡಿತ್ತು. 3ನೇ ದಿವಸ ಅದಕ್ಕೆ ಸ್ವಲ್ಪ ಸಂಶಯ ಆಗ್ಲಿಕ್ಕೆ ಶುರು ಆಯ್ತು, ಅಲ್ಲಿಗೆ ಹೋಗ್ಬಾರ್ದು ಅಂತ ಹೇಳಿ. ಇದೇ ರೀತಿಯಲ್ಲಿ ನಾವು ಎಷ್ಟೋ ಜನ್ಮಗಳಿಂದ ಮಾಡಿದ್ದೇವೆ ಇದನ್ನ. ಆದ್ರೆ ಈ ಶ್ರೀಲ ಪ್ರಭುಪಾದರು ಈ ತರ ನಮಗೆ ಕೊಟ್ರೆ, ಇದನ್ನ ಅರ್ಥ ಮಾಡ್ಲಿಲ್ಲ ಅಂದ್ರೆ ಪ್ರಾಬ್ಲಮೇ ಇದು. ಯಾಕೆಂದ್ರೆ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಂಡ್ರೆ ಇದರಲ್ಲಿ ಸಂಶಯ ಇಲ್ಲ. ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಲಿಲ್ಲ ಅಂದ್ರೆ ಶಿವನಿಗೂ ಅಪರಾಧ ಮಾಡ್ತೇವೆ, ಬ್ರಹ್ಮನಿಗೂ ಅಪರಾಧ ಮಾಡ್ತೇವೆ. ಎಷ್ಟೋ ಭಕ್ತರು ನಾವು ಗೊತ್ತಿಲ್ಲದೆ ಶಿವದೇವರಿಗೆ ಬ್ರಹ್ಮದೇವರಿಗೆ ಅಪರಾಧ ಮಾಡ್ತೇವೆ, ಗೊತ್ತೇ ಇಲ್ಲ ಅಪರಾಧ ಆಗ್ತಾ ಇದೆ ಅಂತ ಹೇಳಿ. ಆದ ಕಾರಣ ನಾವು ಸೆನ್ಸಿಟಿವ್ ಆಗಿರ್ಬೇಕು. ನಾವು ಶಿವ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ನಾವು ಸ್ವಲ್ಪ ಜಾಗೃತೆ ಬೇಕು. ಪ್ರಭುಪಾದರು ಹೇಳ್ತಾರೆ ಬ್ರಹ್ಮನ ಆಗಬಹುದು, ಆದ್ರೆ ಶಿವ ಅಂತೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ನಾವು ಕೇರ್ಫುಲ್ ಆಗಿರ್ಬೇಕು. ಆದ್ರೆ ನಮಗೆಲ್ಲ ಗೊತ್ತು ನಾವು ಬ್ರಹ್ಮ ಕೂಡ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ, ಅಲ್ವಾ? ಶ್ರೀಲ ಪ್ರಭುಪಾದರು ಹೇಳ್ತಾರೆ ಅಷ್ಟು ಪ್ಯೂರಿಟಿ ನಮಗೆ ಎಲ್ಲಿ ಬಂದಿದೆ? ನಮಗೆ ಬ್ರಹ್ಮ ಕೂಡ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನಮಗೆ ಇದು ಯಾವುದು ಬೇಡ ಕೂಡ. ನಮಗೆ ಏನು ಬೇಕು? ನಮಗೆ ಕೃಷ್ಣ ಮಾತ್ರ ಬೇಕು. ಆದ ಕಾರಣ ನಾವು ಕೃಷ್ಣನನ್ನ ಶರಣು ತಕೊಳ್ಳೋದು ಅಂತ ಹೇಳಿದ್ರೆ ಇವರೆಲ್ಲರನ್ನ ನಾವು ಆರಾಧಿಸ್ತಾ ಇವರು ನನ್ನ ಗುರು ಅಂತ ಹೇಳಿ ತಗೊಂಡು ನಾವು ಮುಂದೆ ಹೋಗ್ಬೇಕು. ಯಾಕಂದ್ರೆ ಬ್ರಹ್ಮ ಆಗ್ಲಿ ಶಿವ ಆಗ್ಲಿ ನಮಗೆಲ್ಲ ಗುರುಗಳು. ಗೊತ್ತಿದೆ ನಿಮಗೆ. ಶಿವದೇವರು ಯಾರಿಗೆ ಉಪದೇಶ ಮಾಡಿದ್ರು? ಅವರನ್ನ ಶ್ರೀಮದ್ ಭಾಗವತದಲ್ಲಿ ಯಾರಿಗೋ ಉಪದೇಶ ಮಾಡಿದ್ದಾರಲ್ಲ, ಯಾರು ನೆನಪಿದ್ಯಾ? ಮತ್ತೆ ಪ್ರಚೇತರಿಗೆ ಉಪದೇಶ ಕೊಟ್ರು. ಅವ್ರಿಗೇನಾದ್ರು ಗುರುಗಳಾದ್ರು. ಅಂದ್ರೆ ಮುಂದೆ ಬರಬಹುದು. ಶ್ಲೋಕದಲ್ಲಿ ಇದೆಯಾ? ನೋಡಿ ಇಲ್ಲಿ ಬಂದಿದೆ. ಶಿವದೇವರೇ ಹೇಳ್ತಾರೆ, ಮುಕ್ತಿ ಪ್ರದಾತ ಸರ್ವೇಶಾಂ ವಿಷ್ಣುರೇವನ ಸಂಶಯ. ಶಿವನೇ ಹೇಳ್ತಾ ಇದ್ದಾನೆ ಭಗವಂತನ ಬಗ್ಗೆ. ಮುಕ್ತಿ ಸಿಗ್ಬೇಕು ಅಂತ ಹೇಳಿದ್ರೆ ವಿಷ್ಣು ಮಾತ್ರ, ಬೇರೆ ಯಾರಂತೂ ಸಾಧ್ಯ ಇಲ್ಲ ಅಂತ ಹೇಳಿ. ವಿಷ್ಣು ಅಂತ ಹೇಳುವಾಗ ಏನ್ ಅರ್ಥ ಆಗ್ತದೆ ನಮಗೆ? ಈಗಾಗಲೇ ನಿನ್ನೆ ಚರ್ಚೆ ಮಾಡಿದ್ದೇವೆ. ಕ್ಯಾಂಡಲ್ನ ಉದಾಹರಣೆ ನಿಮಗೆ ಗೊತ್ತಿದೆ. ಏನದ್ರ ಅರ್ಥ? ವಿಷ್ಣುವಲ್ಲಿ ಫಸ್ಟ್ ಯಾರು? ವಿಷ್ಣು ತತ್ವದಲ್ಲಿ ಫಸ್ಟ್ ಯಾವುದು? ಫಸ್ಟ್ ಕ್ಯಾಂಡಲ್ ಯಾವುದು? ಕೃಷ್ಣ. ಫಸ್ಟ್ ಕ್ಯಾಂಡಲ್ ಕೃಷ್ಣ. ಅದಕ್ಕೂ ಇದಕ್ಕೂ ವ್ಯತ್ಯಾಸ ಇಲ್ಲ. ಆದ್ರೆ ಫಸ್ಟ್ ಕ್ಯಾಂಡಲ್ ಕೃಷ್ಣ. ಅದ್ ನಾವು ಅರ್ಥ ಮಾಡ್ಕೊಂಡ್ರೆ ಇಲ್ಲಿ ವಿಷ್ಣು ಅಂತ ಎಲ್ಲೆಲ್ಲಿ ಬಂದಿದೆ ನಮಗೆ ಅದು ಕೃಷ್ಣ.
ಯಾಕೆ ಕೃಷ್ಣ ಅಂತ ಹೇಳಿದ್ರೆ ಮೊದಲನೇ ಕ್ಯಾಂಡಲ್ ಕೃಷ್ಣ. ಕ್ಲಿಯರ್ ಆಯ್ತಲ್ಲ? ಅಯ್ಯೋ ಇಲ್ಲಿ ವಿಷ್ಣು ಅಂತ ಬರ್ತದೆ, ಆದ್ರೆ ಅದು ಬೇರೆಯಾ? ಇಲ್ಲ, ಬೇರೆ ಅಲ್ಲ, ಸೇಮ್. ಯಾಕಂತ ಹೇಳಿದ್ರೆ ನಾವು ನಿನ್ನೆ ಕ್ಯಾಂಡಲ್ ನ ಉದಾಹರಣೆಯಲ್ಲಿ ನೋಡಿದ್ದೇವೆ. ಪೂರ್ಣಮಿದಂ ಪೂರ್ಣಮದಃ ಪೂರ್ಣಾತ್ ಪೂರ್ಣಮುದಚ್ಯತೆ. ಎಲ್ಲ ವಿಷ್ಣುವ ತತ್ವಗಳು ಪೂರ್ಣ. ಆದ ಕಾರಣ ಯಾವುದಕ್ಕೆ ಬೇಕಿದ್ರೂ ಶರಣಾಗಬಹುದು. ಆದ್ರೆ ನಮ್ಮ ಪರಂಪರೆಯಲ್ಲಿ ಮೂಲ ಪೂರ್ಣ ಅಂತ ಹೇಳುವ ಕೃಷ್ಣನಿಗೆ ಸಂಪೂರ್ಣ ಶರಣಾಗತಿ ನಾವು. ಯಾಕೆಂತ ಹೇಳಿದ್ರೆ ನಾವು ಆ ಭಾವದಲ್ಲಿ ಇರುವಂತವ್ರು. ನಾವು ಗೋಪಿಕಾ ಸ್ತ್ರೀಯರು, ರಾಧಾರಾಣಿ, ತಾಯಿ ರಾಧಾರಾಣಿ ಇವರ ಅನುಗತರಾಗಿ ನಾವು ಹೋಗಬೇಕಾದವರು. ಎಲ್ಲ ನಮ್ಮ ಗುರುವರ್ಗದವರು ಅವರ ಅನುಗತರಾಗಿ ಬಂದವರು, ಚೈತನ್ಯ ಮಹಾಪ್ರಭುಗಳು ಎಲ್ಲರೂ ಕೂಡ. ಆದ ಕಾರಣ ಆ ಭಾವವನ್ನು ನಾವು ಇಟ್ಕೊಳ್ಬೇಕು. ಅದು ಇಂಪಾರ್ಟೆಂಟ್ ನಮಗೆ. ಅದು ಗೌಡಿಯದಲ್ಲಿ ತುಂಬಾ ಇಂಪಾರ್ಟೆಂಟ್ ಇರೋ ಭಾವ. ಇಲ್ಲ ಅಂದ್ರೆ ಯಾವ ವೈಷ್ಣವ ಪರಂಪರೆಗೂ ಭಿನ್ನತೆ ಇಲ್ಲ, ಭಾವದಲ್ಲಿ ಮಾತ್ರ ವ್ಯತ್ಯಾಸ ಅಷ್ಟೇ. ಭಾವದಲ್ಲಿ ಮಾತ್ರ ವ್ಯತ್ಯಾಸ. ಬ್ರಹ್ಮ ಮತ್ತು ಶಿವ ಉಚ್ಚ ಸ್ಥಾನದಲ್ಲಿದ್ದು ಸ್ವಲ್ಪ ಹೆಚ್ಚು ಕಡಿಮೆ ವಿಷ್ಣುವಿನ ಮಟ್ಟದಲ್ಲೇ ಇದ್ದರೂ ಅವರು ರಜೋಗುಣ ಮತ್ತು ತಮೋಗುಣಗಳ ಅವತಾರಗಳು. ಅಂದ್ರೆ ಈ ಎರಡು ಗುಣಗಳಿಗೆ ಬದ್ಧರಾಗಿದ್ದಾರೆ ಅಂತ ಅರ್ಥ, ಅಥವಾ ಅದರ ಅಧಿಪತಿಗಳು ಅಂತ ಅರ್ಥ. ಆದುದರಿಂದ ಅವರು ಬದ್ಧ ಆತ್ಮವನ್ನು ಮಾಯೆಯ ಹಿಡಿತದಿಂದ ಬಿಡಿಸಲಾರರು. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ಬ್ರಹ್ಮ ಮತ್ತು ಶಿವರು ಸಹ ಮಾಯೆಯ ಪ್ರಭಾವದಲ್ಲಿದ್ದಾರೆ. ಇದಕ್ಕೆ ಉದಾಹರಣೆ ನಮಗೆ ಗೊತ್ತು, ಬ್ರಹ್ಮ ವಿಮೋಹನ ಲೀಲೆ. ಶಿವಭಗವಂತ ಎಷ್ಟೋ ಸಲ ನಮಗೆಲ್ಲ ಗೊತ್ತುಂಟು ಯಾವ ರೀತಿಯಲ್ಲಿ ಕೃಷ್ಣ ಅಥವಾ ವಿಷ್ಣು ಹೆಣ್ಣಿನ ರೂಪವಾಗಿ ಬಂದುವಾಗ ಶಿವ ಅಂದ್ರೆ ಆ ಶಕ್ತಿಗೆ ಮನಸೋತಿದ್ದಾರೆ. ನಮಗೆಲ್ಲ ಗೊತ್ತಿದ್ದ ವಿಚಾರ ಅಲ್ವಾ? ಗೊತ್ತಿದ್ಯಾ ಆ ಕತೆ? ಇಲ್ಲ, ಮುಂದೋಗೋಣ. ಅರ್ಧಂಬರ್ಧ ಗೊತ್ತಿದೆ ಪ್ರಭು. ಅರ್ಧಂಬರ್ಧ ಗೊತ್ತಿದೆ, ನೀವು ಪೂರ್ತಿ ಒಂದ್ ದಿವಸ ಯಾವತ್ತಾದ್ರೂ ಹೇಳ್ಕೊಡಿ ಪ್ರಭು. ಖಂಡಿತ ಖಂಡಿತ. ವಿಷ್ಣು ಮಾತ್ರ ಮಾಯೆಯ ಪ್ರಭು. ಬೇರೆ ಯಾರು ಮಾಯೆಯ ಪ್ರಭು ಅಲ್ಲ. ವಿಷ್ಣು ಮಾತ್ರ ಮಾಯೆಯ ಪ್ರಭು, ಕೃಷ್ಣನು ಮಾತ್ರ ಮಾಯೆಯ ಪ್ರಭು. ಎರಡು ಒಂದೇ. ಬದ್ಧ ಆತ್ಮಕ್ಕೆ ಮುಕ್ತಿಯನ್ನು ಕೊಡಬಲ್ಲವನು ಅವನೊಬ್ಬನೇ. ವೇದಗಳು, ಶ್ವೇತಾಶ್ವತರ ಉಪನಿಷತ್ತು ಮೋಹಿನಿ ಮೂರ್ತಿಯಾಗಿ ಬಂದದ್ದು ಈ ಕಥೆಯಲ್ಲಿ. 3.8 ಇದನ್ನು ತಂ ಏವ ವಿದಿತ್ವ ಅಥವಾ ತಂ ಏವ ವಿದಿತ್ವ ಅಥವಾ ಕೃಷ್ಣನನ್ನು ಅರಿಯುವುದರಿಂದ ಮಾತ್ರವೇ ಸ್ವಾತಂತ್ರ್ಯವು ಸಾಧ್ಯ. ತಂ ಅಂದ್ರೆ ಕೃಷ್ಣ, ಏವ ಅದು ಮಾತ್ರ ಸಾಧ್ಯ. ಯಾವುದು ಮಾತ್ರ ಸಾಧ್ಯ? ಕೃಷ್ಣನನ್ನ ಅರಿಯುವುದರಿಂದ ಮಾತ್ರ ಸಾಧ್ಯ. ಯಾವುದು ಸಾಧ್ಯ? ಈ ಮಾಯೆಯಿಂದ ಸ್ವಾತಂತ್ರ್ಯ ಗಳಿಸುವುದು ಸಾಧ್ಯ ಎನ್ನುವ ಮಾತುಗಳಲ್ಲಿ ದೃಢಪಡಿಸಿವೆ. ಶಿವನು ಸಹ ವಿಷ್ಣುವಿನ ಕರುಣೆಯಿಂದ ಮಾತ್ರ ಮುಕ್ತಿಯನ್ನು ಪಡೆಯುವುದು ಸಾಧ್ಯ ಎಂದು ಹೇಳಿದ್ದಾನೆ. ಮುಕ್ತಿ ಪ್ರದಾತ ಸರ್ವೇಷಾಂ ವಿಷ್ಣುರೇವನ ಸಂಶಯ. ಇದನ್ನಷ್ಟು ನಾವು ಹೃದಯದಲ್ಲಿ ಇಟ್ಕೊಳ್ಬೇಕು. ಮುಕ್ತಿ ಪ್ರದಾತ ಸರ್ವೇಷಾಂ ವಿಷ್ಣುರೇವನ ಸಂಶಯ. ಪ್ರತಿಯೊಬ್ಬರಿಗೂ ಮುಕ್ತಿಯನ್ನು ಅನುಗ್ರಹಿಸಬಲ್ಲವನು ವಿಷ್ಣು ಎನ್ನುವುದರಲ್ಲಿ ಸಂಶಯವಿಲ್ಲ ಎಂದು ಶಿವನು ಹೇಳುತ್ತಾನೆ. ಅಂದ್ರೆ ಈ ಯಾವ ವಿಷ್ಣುಗೆ ಹೇಳ್ತಾ ಇರೋದು ಇಲ್ಲಿ? ಯಾರಿಗೆ ಹೇಳ್ತಾ ಇರೋದು? ಯಾವ ವಿಷ್ಣುಗೆ ಹೇಳ್ತಾ ಇರೋದು? ಕೃಷ್ಣನಿಗೆ. ಇಲ್ಲ ಇಲ್ಲ, ಅವರು ಯಾರು? ಶಿವ ಇಲ್ಲಿ ಯಾವ ವಿಷ್ಣುವನ್ನು ಹೇಳ್ತಾ ಇರೋದು? ಕ್ಷೀರೋದಕಶಾಹಿ ವಿಷ್ಣು. ಅಂದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರ, ಅಲ್ಲಿ ಯಾರು ವಿಷ್ಣು? ಆ ವಿಷ್ಣುವಿಗೆ ಹೇಳ್ತಾ ಇರುವಂತ. ಆ ವಿಷ್ಣುವಿನ ಮೂಲ ವಿಷ್ಣು ಯಾರು ಅಂತ ನಮಗೆ ಗೊತ್ತುಂಟ, ಅದು ಕೃಷ್ಣ. ಕೃಷ್ಣನ ಹೆಸರು ಕೂಡ ವಿಷ್ಣುವೇ, ಮೂಲ ಯಾರು? ಕೃಷ್ಣ ಅಂತ ಹೇಳಿ. ಅಷ್ಟೇ ವ್ಯತ್ಯಾಸ, ಏನು ವ್ಯತ್ಯಾಸ ಇಲ್ಲ. ಕ್ಷೀರೋದಕಶಾಹಿ, ಗರ್ಭೋದಕಶಾಹಿ, ಆಮೇಲೆ ಕಾರಣೋದಕಶಾಹಿ ವಿಷ್ಣು, ಆಮೇಲೆ ಗುಣಾವತಾರ. ಇದರಲ್ಲಿ ಗುಣಾವತಾರ ಆಯ್ತು ಅಷ್ಟೇ. ತುಂಬಾ ಇಂಪಾರ್ಟೆಂಟ್ ಶ್ಲೋಕ ಅಲ್ವಾ? ಏನಾದ್ರೂ ಪ್ರಶ್ನೆ ಇದೆಯಾ? ಸಮಯ ಆಯ್ತು. ಹರೇ ಕೃಷ್ಣ. ಏನಾದ್ರೂ ನಾನು ಹೇಳಿದ್ರೆ ತಪ್ಪಿದೆ ಅಥವಾ ನಿಮಗೆ ಏನಾದ್ರೂ ಹೇಳ್ತಾ ಇರುವ